ನಿಮ್ಗೆಲ್ಲೂ ಇಲ್ಲಿ ಬ್ಯಾಂಗ್ಳೂರಲ್ಲಿ ಇಷ್ಟು ವಯಸ್ಸಾಗಿರೋ ಮೀನುಗಳು ಸಿಗಲ್ಲ. ಅದಕ್ಕೋಸ್ಕರ ಈ ಬರ್ಡ್ ಡಿಪ್ರೆಷನಲ್ಲಿ ಹೋಗ್ಬಿಟ್ಟು ಎಲ್ಲ ಕಿತ್ಕೊಂಡ್ಬಿಡುತ್ತೆ ಪುಕ್ಕಕ್ಕೆ. ಕಾಲು, ಕೈ ಮತ್ತು ಹೃದಯ ಡ್ಯಾಮೇಜ್ ಆಗಿರೋದು ಮತ್ತೆ ಹೀಲ್ ಆಗುತ್ತೆ. ಇದು ಇಂಡೋನೇಷ್ಯಾ ದೇಶದ ಪಕ್ಷಿ. ಇದು ನೆಲದ ನೀರಲ್ಲಿ ಹಾಕಿದ್ರೆ ಮುಳುಗೋಗ್ಬಿಡುತ್ತೆ. ರೂಮ್ ನೋಡಿ ಎಷ್ಟು ದೊಡ್ಡದಿದೆ, ಅದಕ್ಕೆ ಅರ್ಧ ಅಷ್ಟು ಇವು ಅಷ್ಟು ದೊಡ್ಡ ಆಯ್ತವೆ, ದೊಡ್ಡದು ಬೆಳೀತವೆ. ಆಫ್ರಿಕಾ ಆಲ್ಮೋಸ್ಟ್ ಬೆಂಗಳೂರು ಎಷ್ಟು ದೊಡ್ಡದು ಅಷ್ಟು ದೊಡ್ಡದು ಲೇಕ್ ಅದು. ಹುಳುಗಳನ್ನ ತಿನ್ನುತ್ತೆ. ಗಿಡ ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ 11 ಜಾತಿ ಪಕ್ಷಿಗಳು ಜೊತೆ ಇದಾಗಿ ಬದುಕ್ತಾ ಇರೋದು. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಸಮುದ್ರದಲ್ಲಿ ಕಾಣಿಸುತ್ತೆ. ಸೊ ಈ ಮೊಲದ ಬಗ್ಗೆ ಸ್ವಲ್ಪ ವಿವರಣೆ ನೀಡಿ. ಸಾಕಿದ ಮಾಲೀಕರು ತೀರೋದಕ್ಕೆ ಡಿಪ್ರೆಷನ್ ಹೋಗಿದ್ದ. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು, ಉಪಕಾರವ ಮಾಡ. ಸೊ ಈ ಮೊಲದ ಬಗ್ಗೆ ಸ್ವಲ್ಪ ವಿವರಣೆ ನೀಡಿ. ಜನಗಳಿಗೆ 2 ಮಾಹಿತಿ ನಾನು ಕೊಡೋಕೆ ಇಷ್ಟಪಡ್ತೀನಿ. ಒಂದು, ಊಟ ಏನು ಕೊಡಬೇಕು ಅಂತ. ಇನ್ನೊಂದು, ಹೆಂಗೆ ಎತ್ಕೋಬೇಕು ಅಂತ ತುಂಬ ಇಂಪಾರ್ಟೆಂಟು. ಇದು ಎರಡು ಕಾರಣ ಇದೆಯಲ್ಲ, 2 ಮಾಹಿತಿ ತುಂಬ ಇಂಪಾರ್ಟೆಂಟು. ಮನೇಲಿ ಜನಗಳು ಸಾಕಿರ್ತಾರೆ. ನಿಮಗೆ ರಾಬಿಟ್ ನೋಡಿದ ತಕ್ಷಣ ಏನು ಬರುತ್ತೆ ತಲೆಯಲ್ಲಿ? ಊಟ ಯಾವುದು? ಗರಿಕೆ ಅಲ್ವಾ? ನೀವು ಕರೆಕ್ಟಾಗಿ ಹೇಳಿದ್ರಿ. ಇದು ಕ್ವಶನ್ ನಾನು ಬೇರೆ ಕೇಳಿದ್ರೆ ಕ್ಯಾರೆಟ್ ಅಂತ ಹೇಳ್ತಾರೆ. ಕ್ಯಾರೆಟು ರಾಬಿಟ್ಗೆ ಇಷ್ಟ, ಹಂಗಂತ ನಾವು ಡೈಲಿ ಕೊಡಬಾರ್ದು. ತುಂಬ ಹಾನಿ ಅದು ಡೈಲಿ ಕೊಟ್ಟರೆ. ಜೀರ್ಣ ಮಾಡ್ಕೊಳಕ್ಕಾಗಲ್ಲ, ಜೀರ್ಣ ಶಕ್ತಿ ಕ್ರಿಯೆ ಕೆಟ್ಟೋಗ್ಬಿಡ್ತದೆ, ಕಿಡ್ನಿ ಹಾಳಾಗೋಗ್ಬಿಡ್ತದೆ, ಜೀರ್ಣ ಮಾಡ್ಕೊಳಕ್ಕಾಗಲ್ಲ. ಮತ್ತು ಅದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ, ಗಟ್ಟಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ. ಕಾರಲ್ಲಿ ರಾಬಿಟ್ಟು ನೆಲ ಬಗ್ದು ತಿನ್ನಲ್ಲ, ರೂಟ್ಸ್ ವೆಜಿಟೇಬಲ್ ತರಕಾರಿ ತಿನ್ನಲ್ಲ. ಅದು ಮೇಲ್ಗಡೆ ಏನಿರುತ್ತದೋ ಹುಲ್ಲು ತಿನ್ನಂತೆ, ಹಸು ಥರ ಮೇಲ್ಗಡೆ. ಅದಕ್ಕೆ ನಾವು ಯಾವಾಗಲೂ ರಾಬಿಟ್ಗೆ, ಮೊಲಗೆ ಹುಲ್ಲು ಕೊಡ್ಬೇಕು ಯಾವಾಗಲೂ. ಆಯಿತಾ? ಈ ಮನೇಲಿ ಸಾಕಿರ್ತಾರೆ, ಏನು ಸರ್ ನಮ್ಮ ಮನೇಲಿ ರಾಬಿಟ್ ಸಾಕಿದ್ದೀನಿ, ಸ್ಮೆಲ್ಲು ಯಾವಾಗಲೂ ಸ್ಮೆಲ್ಲು ಅಂತಾರೆ. ಅದು ಇದು ಮಲ ಮೂತ್ರ ಮಾಡಿದ್ರೆ ಯಾವಾಗಲೂ ಸ್ಮೆಲ್ ಅಂತಾರೆ. ಅದೇನಕ್ಕಂದರೆ ಊಟ ಸರಿಯಾಗಿ ನಾವು ಕೊಡದೇ ಇರೋ ಕಾರಣ. ಬರೀ ಏನು ಮಾಡ್ತಾರೆ ಅಂದರೆ ಮನೇಲಿ ಸಾಕಿದಾಗ ತರಕಾರಿ, ಸೌತೆಕಾಯಿ, ಕ್ಯಾರೆಟು ಅದೆಲ್ಲ ಕೊಟ್ಬಿಡ್ತಾರೆ. ಆವಾಗ ಏನಂದರೆ ಅದಕ್ಕೆ ಆಹಾರ ಪದ್ಧತಿಯಲ್ಲಿ ಏರುಪೇರು ಆದಾಗ ಜೀರ್ಣಕ್ರಿಯೆ ಹಾಳಾಗೋಗುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಹುಲ್ಲು ಕೊಡಬೇಕು ಯಾವಾಗಲೂ. ಆಮೇಲೆ ಕಿವಿ ಹಿಡ್ಕೊಂಡು ಮೇಲೆ ಎತ್ಕೋಬಾರ್ದು. ಇದು ಶುದ್ಧ ತಪ್ಪಿದು. ಎಲ್ಲ ಪ್ರಾಣಿಗಳ ಥರನೇ ಮೊಲಗಳಿಗೂ ಕೂಡ ಕಿವಿ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಆಯಿತಾ. ನೀವೇನಾದ್ರೂ ಕಿವಿ ಹಿಡ್ಕೊಂಡು ಎತ್ಕೊಂಡ್ಬಿಟ್ರೆ ಬೆನ್ನು ಮೂಳೆ ಮುರಿದೋಗ್ಬಿಡ್ತದೆ, ಬೆನ್ನು ಮೂಳೆ ನರಗಳು ಮುರಿದೋಗ್ಬಿಡ್ತದೆ ಆಯಿತಾ, ಕಟ್ಟಾಗ್ಬಿಡ್ತದೆ. ಯಾವಾಗಲೂ ನಾವು ಹಿಂಗೆ ಹಿಡ್ಕೊಂಡು ನೋಡಿ, ನಿಧಾನವಾಗಿ ಹಿಡ್ಕೋಬೇಕು. ನೋಡಿ ಹಿಂಗೆ ಹಿಂಗೆ ನೋಡಿ ನೋಡಿ, ಮುಂಭಾಗ ಒಂಚೂರು ಮೇಲೆ ಎತ್ತಿ ನೋಡಿ. ನಾನು ಹಿಡ್ಕೊಂಡಿಲ್ಲ ನೋಡಿ, ಜಸ್ಟ್ ಸಪೋರ್ಟ್ ಮಾಡಿದ್ದೇನೆ ಅಷ್ಟೇ ನೋಡಿ. ದೇಹ ಸಮತಟ್ಟ ಆಗಿರೋ ಥರನೇ ನೋಡಿ. ಹೌದು. ಕಿವಿ ಹಿಡ್ಕೊಂಡು ಯಾವತ್ತೂ ಎತ್ಕೋಬಾರ್ದು. ತುಂಬ ಜನ ಮನೇಲಿ ಸಾಕಿರ್ತಾರಲ್ವಾ, ಸರ್ ನಮ್ಮ ಮನೇಲಿ ಸಾಕಿದ್ದೆ ರಾಬಿಟ್ ಸತ್ತೋಗ್ಬಿಡ್ತು, ಗೋಳಿ ಎತ್ಕೊಂಡಂಗೆ ಎತ್ಕೋತಾ ಇರ್ತಾರೆ. ಅದೆಲ್ಲ ಬೇಟೆಯಾಡೋರು ಅವ್ರದ್ದು ಉದ್ದೇಶ ಏನು, ಸಾಯಿಸೋ ಉದ್ದೇಶ. ಅದು ಕ್ರೂರ ಮನಸ್ಥಿತಿನೇ ಆಗಿರೋದು. ಹಿಂಗೆ ಅನ್ನೋದು ಮ್ಯಾಟರ್ ಆಗಲ್ಲ. ಹೌದು ನೋಡಿ ಎಷ್ಟು ಆರಾಮಾಗಿದೆ, ನಾನು ಹಿಡ್ಕೊಂಡಿಲ್ಲ ನೋಡಿ. ಹೌದು, ಆ ಥರ. ಸೊ ಮೊಲಕ್ಕೆ 2 ವಿಚಾರ. ಒಂದು, ಹುಲ್ಲನ್ನು ಹೆಚ್ಚು ಹಾಕಿ ಅಥವಾ ತರಕಾರಿನೇ ಎಲ್ಲೋ ಅಪರೂಪ ಕೊಟ್ಟರು ಓಕೆ, ಬಟ್ ಡೈಲಿ ಕೊಡೋದು ಅಷ್ಟು ಯೋಗ್ಯವಲ್ಲ ಅಂತ. ಆ್ಯಂಡ್ 2ನೇದು, ಅದನ್ನು ಎತ್ತಬೇಕಾದ್ರೆ ಭಾಳ ಮೃದುತನ ಇರಬೇಕು. ಅದೇ ಮತ್ತೆ ಅದೇ ಪ್ರೀತಿ ಇದ್ದ ಕಡೆ 4 ಕಾಲು ಸಪೋರ್ಟ್ ಮಾಡಿ ನಿಧಾನವಾಗಿ ನಾವು ಎತ್ಕೊಳ್ಬೇಕು. ಕಿವಿ ಹಿಡ್ಕೊಂಡು ಈ ಕತ್ತು ಹಿಡ್ಕೊಂಡು ಆ ಥರ ಎತ್ಕೊಳಕ್ಕೆ ಹೋಗ್ಬಾರ್ದು. ಹೌದು, ನಮ್ಮ ಮಕ್ಕಳನ್ನ ಹೆಂಗೆ ನೋಡ್ಕೊಳ್ತೀವಿ ಹಂಗೆ ನೋಡ್ಕೊಳ್ಬೇಕು. ಬ್ಯೂಟಿಫುಲ್. ಸೊ ಇದು ಮುಂಗಾರು ಮಳೆ ಮೊಲದ ಕತೆ ನೋಡಿ. ಆರಾಮಾಗಿದ್ದಾರೆ ನಮ್ಮ ಜೊತೆ ಫ್ರೆಂಡ್, ಓಡೋದೆಲ್ಲ ಏನಿಲ್ಲ. ವಾವ್. ಸೊ ಇದು ಎಲ್ಲಿದ್ದಿದ್ದು ಈಗ ಆ್ಯಕ್ಚುಲಿ ನೀವು ತಂದಿದ್ದೀರಿ? ಅಲ್ಲಿ ಒಳಗಡೆ ಆ ಕಡೆ. ನೀವು ಇಲ್ಲಿ ಬಂದಾಗ ಎಲ್ಲ ಕಡೆ ನೀರಿನ ವ್ಯವಸ್ಥೆ ಇದೆ. ಹೌದು, ಇದು ಮಾಡ್ಕೋಬೋದು ಬನ್ನಿ. ಮತ್ತು ಅಟ್ ದಿ ಸೇಮ್ ಟೈಮ್ ಟಾಯ್ಲೆಟ್ ವ್ಯವಸ್ಥೆನೂ ಇದೆ. ವಾವ್. ಇದು ಮೀನು ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಣ. ಭರತನಾಟ್ಯ ಬರೋಣ, ಆಮೇಲೆ ಮಾತಾಡೋಣ. ವಾವ್. ಸೊ ನೀವು ಬಂದಿರೋ ಈ ಜಾಗದಲ್ಲಿ ಇಲ್ಲಿ ಸೊ ಇಲ್ಲಿ ಮೇನ್ಲಿ ನಮ್ಮ ನೀರಲ್ಲಿರೋ ಪ್ರಾಣಿಗಳು, ಜಲಚರಗಳು. ಹೌದು. ಸೊ ಮೀನಾಗಿರಲಿ, ಆಮೆ ಆಗಿರಲಿ, ಆ ಥರ ಪ್ರಾಣಿಗಳು ಈ ರೂಮಲ್ಲಿ ಇದ್ದಾವೆ. ಇದು ಸೊ ಇದ್ರ ಕತೆ ಇಲ್ಲಿ ನೋಡಿದ್ರೆ ಇದನ್ನ ಸ್ಟಿಂಗ್ರೇ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಸ್ಟಿಂಗ್ರೇ. ಕನ್ನಡದಲ್ಲಿ ಏನಿದು? ಕನ್ನಡದಲ್ಲಿ ನಾಗೇಶ್, ಕನ್ನಡದಲ್ಲಿ ಏನಂತ ಸ್ಟಿಂಗ್ರೇನ? ಏನೋ ತಟ್ಟೆ ಅಂತ ಇದೆ ಒಟ್ಟಿನಾಗೆ. ತಟ್ಟೆ ಮೀನು ಅಂತಾನೆ ಕರೆಯೋದು. ಮೀನೇನ ಇದು? ಇದೂ ಮೀನೇ. ಸೊ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಸಮುದ್ರದಲ್ಲಿ ಕಾಣಿಸುತ್ತೆ ಈ ಮೀನು. ಮತ್ತು ಇದು ಚಿಕ್ಕದಿದೆ. ಇದು ಚಿಕ್ಕದು ಏನಕ್ಕಂದರೆ ಇದು ಫ್ರೆಶ್ ವಾಟರ್ ಅಂದರೆ ನದಿಯಲ್ಲಿ ಕಾಣಿಸ್ಕೊಳ್ಳೋ
ಕಟ್ಟೆ ಮೀನು ಅದು. ಕಟ್ಟೆ ನಮ್ಮ ದೇಶದಲ್ಲಿ ಕಾಣಿಸ್ಕೊಳ್ಳೋದು ಸಮುದ್ರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಒಂದೊಂದು ಈ ರೂಮ್ ಎಷ್ಟಿದೆ ಅದ್ರ ಅರ್ಧ ಅಷ್ಟು ದೊಡ್ಡದಿರುತ್ತೆ. ಒಂದೊಂದು ರೂಮ್ ನೋಡಿ ಎಷ್ಟು ದೊಡ್ಡದಿದೆ ಅದ್ರ ಅರ್ಧ ಅಷ್ಟು ಇವು ಅಷ್ಟು ದೊಡ್ಡ ಆಯ್ತಲ್ಲ ಅಷ್ಟು ದೊಡ್ಡದು ಬೆಳಿತವೆ. ಆದರೆ ಇದು ಈ ಜಾತಿ ಬೆಳೆಯಲ್ಲ. ಈ ಜಾತಿ ಸಮುದ್ರದಲ್ಲಿರೋದು ಅಷ್ಟು ಬೆಳೆಯುತ್ತೆ. ಇದು ನದಿ ಕೆರೆಯಲ್ಲಿ ಸಿಗೋ ಇಷ್ಟೇ ಬಂದು ಇನ್ನೊಂಚೂರು ಬೆಳಿ ಇನ್ನೊಂದು ಸ್ವಲ್ಪ ಬೆಳೆಯುತ್ತೆ ಅಷ್ಟೇ. ಅಷ್ಟು ಬೆಳೆದು ನಿಮ್ಮ ಕತೆ ಹೇಳಿ. ಹೌದಾ? ಸೊ ಇದನ್ನ ಸ್ಟಿಂಗ್ರೆ ಅಂತ ಕರೀತಾರೆ. ಏನಕ್ಕೆ ಸ್ಟಿಂಗ್ರೆ ಅಂತ ಕರೀತಾರೆ ಅಂದರೆ ಅದು ಭಾಳ ತುದಿಯಲ್ಲಿ ಮುಳ್ಳಿರ್ತದೆ. ಮುಳ್ಳು? ಹಾಂ, ಆ ಮುಳ್ಳಲ್ಲಿ ವಿಷ ಇರ್ತದೆ. ಹೌದಾ? ಹೌದು, ಇದರಲ್ಲೂ ಅದಕ್ಕೆ ಇದನ್ನ ಸ್ಟಿಂಗ್ರೆ ಅಂತ ಕರೆಯೋದು. ಮತ್ತು ಇದ್ರದ್ದು ಬಾಯಿ ಎಲ್ಲಿ ಬಾಯಿ ಕಾಣಿಸುತ್ತಾ ನಿಮಗೆ? ಬಾಲ ಒಂದು ಕಾಣಿಸ್ತಾ ಇದೆ. ಬಾಲ ಒಂದೇ ಕಾಣಿಸುತ್ತೆ. ಕಣ್ಣು ಎಲ್ಲಿರುತ್ತೆ? ಮೇಲೆ ಇರುತ್ತೆ. ಚುಕ್ಕಿ ಥರ ಕಾಣಿಸುತ್ತಲ್ಲ ಕಣ್ಣು. ಬಾಯಿ ಇದ್ರದ್ದು ಕೆಳಗಡೆ ಇರುತ್ತೆ. ಕೆಳಗೆಯಿಂದ ತಿನ್ನೋದು. ಇದೇನು ಗಟ್ಟಿ ಇರುತ್ತೆ ಚಿಪ್ಪು? ಯಾವುದು ಚಿಪ್ಪೇನಿಲ್ಲ, ಚರ್ಮ ಥರನೇ. ಚರ್ಮನೇ? ಸೇಮ್ ಚರ್ಮ ಥರ, ಆಮೆ ಥರ ಕಾಣುತ್ತೆ. ಹೌದು. ಓಕೆ. ಅದು ವಿಷ ಕುರಿತು ಈ ಜಾತಿಯಿಂದ ನಮ್ಗೇನು ತೊಂದರೆ ಆಗಲ್ಲ. ಅಲರ್ಜಿಕ್ ರಿಯಾಕ್ಷನ್ ಆಗ್ಬೋದು, ಆದರೆ ಏನು ಸಾಯಲ್ಲ. ಆದರೆ ಸಮುದ್ರದಲ್ಲಿ ಸ್ವಲ್ಪ ಜಾತಿಗಳಿದೆ, ಅದರಿಂದ ಸಾಯ್ಬೋದು. ಹೌದು. ಆದರೆ ವಿಷ ಇರೋ ಕಾರಣ ಇದು ಸೇಮ್ ಹಾವು ಥರ ನಿಮ್ಮ ಅಟ್ಟಿಸ್ಕೊಂಬರೋದಾಗಿರಲಿ ಇಲ್ಲ ನಿಮ್ಮ ಬಂದು ಚುಚ್ಚೋದಾಗಿರಲಿ ಅದು ಮಾಡಲ್ಲ. ಅದಕ್ಕೆ ನಾವು ಹೋಗಿ ಹಿಡ್ಕೊಂಡು ನಾವೇನಾದರೂ ಅಪಾಯ ಮಾಡ್ತಾ ಇದ್ದೀವಿ ಅಂದರೆ ಅವಾಗ ತನ್ನ ಕೆಲಸ ಮಾಡುತ್ತೆ. ಇಲ್ಲ ಅಂದರೆ ಇದು ಶಾಂತವಾಗಿ ಯಾವುದೂ ಇರಲ್ಲ, ಹಂಗೆ ತಟ್ಟೆ ಥರ ಮೂವ್ ಆಗ್ತಾ ಹೋಗುತ್ತೆ. ಈ ನೀರು ಯಾವಾಗಲೂ ನಿರಂತರವಾಗಿ ಹಿಂಗೆ. ಹೌದು, ಅದಕ್ಕೋಸ್ಕರ ನೀವು ನೋಡಿದ್ರೆ ಇಷ್ಟು ಕ್ಲಿಯರ್ ಆಗಿದೆ ಎಲ್ಲ ಟ್ಯಾಂಕ್ಗಳು. ನೀವು ನೋಡಿದ್ರೆ ಹೌದು, ಎಲ್ಲದಕ್ಕೆ ಫಿಲ್ಟರ್ ಇದೆ. ಈ ನೀರು ಪ್ರತಿಯೊಂದು ಥ್ರೂಔಟ್ 24/7 ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಫಿಲ್ಟರ್ ಆಗಿ ಫ್ರೆಶ್ ಆಗಿ ಬರ್ತಾ ಇರುತ್ತೆ. ಹೌದು, ಅದ್ರ ಹಿಂದೆ ಫಿಲ್ಟರ್ ಇದೆ. ಸೊ ಇಲ್ಲಿ ನೋಡಿದ್ರೆ ನೀವು, ಸೊ ಇದನ್ನ ಕ್ರೇ ಫಿಶ್ ಅಂತ ಕರೀತಾರೆ. ಓಕೆ, ಕೆಂಪು ಕ್ರೇ ಫಿಶ್ ಅಂತಾರಲ್ಲ ಅದು. ಇದೇನಿದೆ ಒಳಗಡೆ ಬೆಟ್ಟ ಗುಡ್ಡ? ಅದು ಮತ್ತೆ ನಾನು ಅವಾಗ ಹೇಳಿದಲ್ಲ ಪಾಚಿ ಅಂತ, ಹಾಲಿಗೆ ಸೇಮ್ ಅದೇ ಇದೆ. ಅದೆಷ್ಟು ಬೆಳೆದಿರೋದು? ಹೌದು, ಆ ನೀರಲ್ಲೂ ಈ ಥರ ಬೆಳೆದಿರುತ್ತೆ, ಒಳಗಡೆ ಇರುತ್ತೆ. ಇಲ್ಲಿ ಫಿಲ್ಟರ್ ಆಗೋ ಕಾರಣ ನೀರಲ್ಲಿ ಕ್ಲಿಯರ್ ಇದೆ, ನೀರು ಪಾರದರ್ಶಕತೆ ನೀರಲ್ಲಿ ಕಾಣಿಸ್ತಾ ಇದೆ ಅಷ್ಟೇ. ಓಹೋ, ಹೆಚ್ಚು ಕಡಿಮೆ ಅಲ್ಲಿ ಒಳಗಡೆ ಹೋದ್ರೆ ಅದು ಹಿಂಗೆ ಇರುತ್ತೆ. ಹೌದು, ಅದರಲ್ಲೂ ಕೆಳಗಡೆ ಹಿಂಗೆ ಬೆಳ್ಕೊಂಡಿರುತ್ತೆ ನೆಲದ ಮೇಲೆ. ಫುಲ್ ತೋರಿಸು, ಫುಲ್ ದೂರದಿಂದ ತೋರಿಸ ಕ್ಲಾರಿಟಿ ಕಾಣುತ್ತೆ. ಸೊ ಇಲ್ಲಿ ನೋಡಿದ್ರೆ ನೀವು ನೀವೇನಂತೀರ ಅದು ನೋಡ್ಬಿಟ್ಟು? ಸತ್ತೋಗಿದೆ ಅಂತ ಅನ್ಸುತ್ತೆ. ಸತ್ತೋಗಿದೆ ಅನ್ಸುತ್ತೆ. ಅದ್ರ ಹಾವು ಹೆಂಗೆ ಹೊಗೆ ಬಿಡುತ್ತೆ ಅದೇ ಥರ ಇದನ್ನು ಹೊಗೆ ಬಿಟ್ಟು ಆಚೆ ಬರುತ್ತೆ. ಹೊರೆ ಬಿಟ್ಟಿರೋದು? ಹೌದು, ಅದು ಹೊಗೆ ಬಿಟ್ಟಿರೋ ನೋಡಿ. ಅದ್ರಲ್ಲಿ ಒಳಗಡೆ ಏನಿಲ್ಲ. ನಿಜ ಫೋನ್ ಕವರ್ ಥರ ಇದೆ. ನೀವು ಹೆಂಗೆ ತೆಗ್ದಾಕ್ತೀರಾ? ಹೌದು, ತೆಗ್ದಾಕ್ಬಿಡ್ತೀವಿ. ಅದು ತೆಗ್ದಾಕ್ತೀವಿ. ಇಲ್ಲ ನಾವು ನೋಡಿಲ್ಲ, ಏನಾದ್ರು ರಾತ್ರಿ ಬಿಚ್ಚಿದೆ ಅಂದರೆ ಅದೇ ತಿನ್ಕೊಳುತ್ತೆ ನಾವು. ಹೌದಾ? ಹೌದು. ಬಟ್ ಇದು ಚೂಪ್ ಇದೆ ಯಾವುದು? ಇದರಿಂದ ಹಿಡ್ಕೊಳ್ಳುತ್ತೆ. ಬಾಯಿ ಹೌದು, ಏಡಿಕಾಯಿ ಥರ ಸೇಮ್ ಅದೇ ಥರ. ಆದರೆ ಇದು ಕಂಪ್ಲೀಟ್ ಲೈಫ್ ನೀರಲ್ಲೇ ಇರುತ್ತೆ, ಆಚೆ ಬರಲ್ಲ ಏಡಿಕಾಯಿ ಥರ. ಓಕೆ. ಸೊ ಇದು ಕಂಪ್ಲೀಟು ರೇನ್ ಫಾರೆಸ್ಟ್ ಸಿಸ್ಟಮ್ ಥರ ಮಾಡಿರೋದು. ನೀವು ನೋಡಿದ್ರೆ ಗಿಡಗಳೆಲ್ಲ ಆಚೆ ಬಂದಿರುತ್ತೆ, ಒಳಗಡೆ ಮೀನುಗಳಿರುತ್ತೆ. ಸೊ ಇದರಲ್ಲಿ ಚಿಕ್ಕ ಆರ್ಚರ್ಡ್ ಫಿಶ್ ಇದೆ. ಅಲ್ಲಿ ನೋಡಿದ್ರಲ್ಲ ನೀವು, ಉಗಿಯೋ ಮೀನು, ಅಲ್ಲಿ ಚಿಕ್ಕದಿದೆ. ಇದೆಲ್ಲ ರೇನ್ಬೋ ಫಿಶ್ ಅಂತ ಕರೀತಾರೆ. ಇದೆಲ್ಲ ರೇನ್ಬೋ ಫಿಶ್ ಉಗಿಯುತ್ತಲ್ಲ. ಹೌದು. ಮತ್ತು ಇಲ್ಲಿ ರೆಡ್ ಕಲರ್ ಒಂದು ಸ್ಟ್ರೈಪ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ರೆಡ್ ಕಲರ್. ಇದು ತುಂಬ ನಮ್ಮ ದೇಶದ ಮೀನಿದು. ಕೇರಳ ಬ್ಯೂಟಿ ಅಂತ ಕರೀತಾ ಇದನ್ನು. ಕೇರಳ ಬ್ಯೂಟಿ? ಹೌದು. ಥ್ರೂಔಟ್ ದ ವರ್ಲ್ಡ್ ತುಂಬ ಫೇಮಸ್ ಮೀನು. ಎಲ್ಲೇ ನೀವು ಥ್ರೂಔಟ್ ದ ವರ್ಲ್ಡ್ ದೊಡ್ಡ ಅಕ್ವೇರಿಯಮಲ್ಲಿ ನೋಡಿದ್ರೆ ಈ ಮೀನು ಕಾಣಿಸುತ್ತೆ. ನೀವು ಆ್ಯಕ್ಚುಲಿ ಇದನ್ನು ಬೈ ಮಾಡಿ ತಂದಿಕ್ಕಿರೋದಲ್ಲ? ಇಲ್ಲ, ಇದೆಲ್ಲ ಇಲ್ಲೇ ಮರಿ ಆಗಿರೋದು, ಇಲ್ಲ ಜನ ಕೊಟ್ಟಿರೋದು. ನಮ್ದು ಆ್ಯಕ್ಚುಲಿ ಒಂದು ಫಸ್ಟ್ ಸೆಟ್ ಇದ್ರದ್ದು ನೀವು ನೋಡಿದ್ರೆ ಅಲ್ಲಿ ತೋರಿಸ್ತೀನಿ ಇನ್ನೊಂದು ಟ್ಯಾಂಕಲ್ಲಿ. ಅದು ನಾವು ಆಲ್ಮೋಸ್ಟ್ 15 ವರ್ಷದಿಂದ ಇಟ್ಕೊಂಡಿದ್ದೀವಿ ಆ ಮೀನು. ಹೌದಾ? ಹೌದು, ಅದು ಇದನ್ನ ಮರಿ ಹಾಕಿರೋದು. ಹಿಂಗೆ ಸಂತಾನೋತ್ಪತ್ತಿ ಆಗಿ ಹೌದು. ಸುಮಾರು ನಾವು, ಯಾಕಂದರೆ ಅಷ್ಟು ಜಾಗ ಇಲ್ಲ ಮತ್ತು ಯಾರು ತಗೊಳ್ಳೋಗಿಲ್ಲ ಪ್ರಾಣಿಗಳನ್ನ ಅಂತ, ಆದಷ್ಟು ನಾವು ಗಂಡು ಮತ್ತು ಹೆಣ್ಣನ್ನ ಸಪ್ರೇಟಾಗಿ ಇಡ್ತೀವಿ. ಆದರೆ ಮೀನಲ್ಲಿ ಗೊತ್ತಾಗಲ್ಲ, ಇಕ್ಬೇಕಾಗುತ್ತೆ. ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ. ಹೌದು, ಅದಕ್ಕೆ. ಅಪ್ಪ, ಇದು ಒಂದು ರೀತಿ ಬಗೆಯ ಮೀನು. ಹೌದು, ಇದನ್ನೆಲ್ಲ ಸಿಕ್ಲಿಡ್ ಅಂತ ಕರೀತಾರೆ. ಇದಕ್ಕೆ ಬೇಕಾದ ವಾತಾವರಣದ ಬಗ್ಗೆ ನಿಮಗೆ ಜ್ಞಾನ ಇರೋದ್ರಿಂದ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಇಲ್ಲಾಂದ್ರೆ ಎಲ್ಲ ಇಲ್ಲಾಂದ್ರೆ ಎಲ್ಲ ಸತ್ತೋಗ್ಬಿಡುತ್ತೆ, ಹೋಗ್ಬಿಡ್ತಾ ಇದೆ. ಹೌದು. ನೋಡಿ, ನಿಮ್ಗೆ ಅದನ್ನ ಸಾಕಬೇಕು ಅನ್ನೋ ಹಸಿವೆಷ್ಟು ಮುಖ್ಯ ಇದೆ ಅನ್ನೋದಾದ್ರೆ ಅಷ್ಟೇ ಜ್ಞಾನವೂ ಕೂಡ ಇರಬೇಕು. ಆ ಥರನೂ ಇಲ್ಲ. ಇವಾಗ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀವಿ, ಎಲ್ಲ ಸಾಕ್ತಾ ಇದ್ದೀವಿ ಅಂತ. ಸಾಕುವಾಗ ಸುಮಾರು ಇದಾಗ್ತಾ ಇರುತ್ತೆ. ಸಡನ್ ಆಗಿ ಅದಕ್ಕೇನೋ ರೋಗ ಬರುತ್ತೆ, ಅದಕ್ಕೇನೋ ಮತ್ತೆ ಡೈಲಿ ಏನಾದ್ರು ಕಲಿಯೋದಿರುತ್ತೆ. ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಗೊತ್ತಿದೆ ಅಂತ ನನ್ನ ಲೈಫಲ್ಲಿ 1% ಗೊತ್ತಿದೆ ನನಗೆ ಅಷ್ಟು. ಪ್ರತಿ ಸಾರಿ ಪ್ರಾಬ್ಲಮ್ ಬಂದಾಗಲೂ ಅದು ನಿಮ್ಮ ಕಲಿಕೆಗೆ ಒಂದು ಹೊಸ ಅವಕಾಶ. ಹೌದು, ಕರೆಕ್ಟ್.
ವಾವ್, ನಿಜ 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 ನಿಜ. ಸೊ ನಮ್ದು ಡೈಲಿ ಬೆಳಗ್ಗೆ ಎದ್ರೆ ಅದೇ ಒಂದು ಇದು ಸೇಮ್ ನಿನ್ನೆ ಇದ್ದಂಗೆ ಇವತ್ತು ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಎವ್ರಿ ಡೇ ಚೇಂಜ್, ಏನಾದ್ರು ಒಂದು ಹೊಸ ಇದ್ದೇ ಇರುತ್ತೆ. ನಿಜ ನಿಜ. ಪ್ರಾಬ್ಲಮ್ ಬಂದಾಗಲೇ ಅದಕ್ಕೊಂದು ಸೊಲ್ಯೂಷನ್ ಹುಡುಕೋ ಕಾರಣಕ್ಕೆ. ಸೊ ಇದು ಏನ್ ಜಾತಿ ಇದೆ, ಸಿಕ್ಲಿಡ್ಸ್ ಅಂತ ಕರೀತಾರಲ್ಲ, ಅದೇ ಇದರಲ್ಲಿ ಚಿಕ್ಕದಿದೆಲ್ಲ. ಸೊ ಇದು ಆಫ್ರಿಕಾಲಿ ಒಂದು ದೊಡ್ಡ ಲೇಕ್ ಇದೆ, ಟ್ಯಾಂಗನಿಕನ್ ಲೇಕ್ ಅಂತ. ಆಫ್ರಿಕಾ ಆಲ್ಮೋಸ್ಟ್ ಬೆಂಗಳೂರು ಎಷ್ಟು ದೊಡ್ಡದು ಅಷ್ಟು ದೊಡ್ಡದು ಲೇಕ್ ಅದು. ಲೇಕ? ಹೌದು, ಆ ಲೇಕಲ್ಲಿ ಈ ಮೀನುಗಳು ಕಾಣಿಸ್ಕೊಳ್ಳುತ್ತೆ. ಅಷ್ಟು ದೊಡ್ಡದು. ದೊಡ್ಡದು. ಸಮುದ್ರವೂ ಹೇಳ್ತಿದ್ರೆ ನದಿ ಬಗ್ಗೆ ಹೇಳ್ತಿದ್ರೆ ಇದು ಕೆರೆ. ಕೆರೆ? ಕೆರೆ, ನದಿನೂ ಅಲ್ಲ, ಕೆರೆ. ಬೆಂಗಳೂರದಷ್ಟು ನದಿ. ಆಲ್ಮೋಸ್ಟ್ ಬೆಂಗಳೂರು. ಏನದ್ರ ಹೆಸರು? ಟ್ಯಾಂಗನಿಕಾ ಅಂತ. ಟ್ಯಾಂಗನಿಕಾ. ಹೌದು, ಬೆಂಗಳೂರು ಎಷ್ಟಿದೆಯೋ ಅಷ್ಟು ದೊಡ್ಡ ಕೆರೆ. ಆಲ್ಮೋಸ್ಟ್ ಅಷ್ಟು ದೊಡ್ಡ ಕೆರೆ. ಶುದ್ಧ. ಅಪ್ಪ. ಸೊ ಇದರಲ್ಲಿ ಒಂದು ನಾನು ಹೇಳಿದೆ ಅಲ್ಲ 10-15 ವರ್ಷದಿಂದ ಸಾಕಿರೋ ಮೀನು ಅಂತ, ಇದೆ ಅದು ರೈನ್ಬೋ ಮೀನುಗಳು. 10-15 ವರ್ಷ ಆಗಿದೆಯಾ? ಹೌದು, ನಿಮ್ಗೆಲ್ಲೂ ಇಲ್ಲಿ ಬ್ಯಾಂಗ್ಳೂರಲ್ಲಿ ಇಷ್ಟು ವಯಸ್ಸಾಗಿರೋ ಮೀನುಗಳು ಸಿಗಲ್ಲ. 10-15 ವರ್ಷ. ಇದು ಆಯಸ್ ಎಷ್ಟಿದು? ಇದು ಆಯ್ಸು ನಿಮಗೆ ಕ್ಯಾಪ್ಟಿವಿಟಿಯಲ್ಲಿ ಆ ಥರ ಹೇಳೋಕ್ಕೆ ಚಾನ್ಸ್ ಇಲ್ಲ. ವೈಲ್ಡಲ್ಲಿ ಆವ್ರೇಜ್ ಆಗಿ ಆಲ್ಮೋಸ್ಟ್ ಒಂದು 6 to 8 years ಅಂತ ಹೇಳ್ತಾರೆ. ಯಾಕಂದರೆ ಅಲ್ಲಿ ಬೇರೆ ಪ್ರಾಣಿಗಳು ತಿನ್ನೋದಾಗಿರ್ಬೋದು, ಇಲ್ಲ ಅದು ಬೇಕಾಗಿರೋ ಊಟ ಸಿಗದೆ ಆಗಿರ್ಬೋದು, ಟೈಮಿಗೆಲ್ಲ ಕರೆಕ್ಟಾಗಿ ನಾವು ಅದರದ್ದು ಸಿಗೋದ್ರಿಂದ ಅದರಿಂದ ಅದು ಜಾಸ್ತಿ ಬದುಕುತ್ತೆ. ಮತ್ತೆ ಅವಕ್ಕೇನು ಇಷ್ಟ ಆದ್ರೆ ಸಾಕು ಬದುಕ್ಬಿಡ್ತಾರೆ. ಹೌದು ಹೌದು ಹೌದು, ಇಷ್ಟು ಬೇಕು ಎಷ್ಟು ಬೇಕಂತ ಅವಾಗ ತಿನ್ಸಿದ್ರೇ ಪ್ರಾಬ್ಲಮ್, ರೋಗಗಳು ಬರುತ್ತೆ. ಸ್ವಲ್ಪ ಜನ ಏನ್ ಮಾಡ್ತಾರೆ, ನಮ್ಮ ಪ್ರಾಣಿ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಜಾಸ್ತಿ ಊಟ ಹಾಕೋಕ್ಕೆ ಟ್ರೈ ಮಾಡ್ತಾರೆ, ಅದರಿಂದನೂ ರೋಗಗಳು ಬರುತ್ತೆ. ಅತಿ ಪ್ರೀತಿ ಅತಿ ಊಟ ಎರಡು ಡೇಂಜರ್. ಸೊ ಇದ್ರಲ್ಲಿ ನೀವು ನೋಡಿದ್ರೆ ಇಲ್ಲಿ ಒಂದು ವಿಶೇಷ ಪ್ರಾಣಿ ಇದೆ. ವಾವ್, ಏನು ಅನ್ಸ್ಬೋದು ನಿಮಗೆ ಈ ಪ್ರಾಣಿ ನೋಡಿದ್ರೆ? ಏನಿದೆ? ಈಗ ಒಂದು ನಂಬೋದು ಮೀನಿನ ಜಾತಿದೇ ಇರ್ಬೋದು. ಅದು ಕಾಲಿದೆಯಲ್ಲ? ಹೌದಲ್ಲ, ಕಾಲಿದೆ. ಚಿಕ್ಕಮ್ಮ ಒದಿಪಿಂಗನ್ ಥರ ಇದೆ ಇದು. ಸೊ ಇದು ಕಪ್ಪೆ ಜಾತಿಗೆ ಸೇರಿರೋದು. ಜಾತಿಗಲ್ಲ, ಆ ಜಾತಿಗೆ ಸೇರೋದು. ಆದರೆ ಕಪ್ಪೆ ನೀರಲ್ಲೇ ಹುಟ್ಟುತ್ತೆ. ಆದರೆ 1 ತಿಂಗಳು 2 ತಿಂಗಳು ಆದ್ಮೇಲೆ ನೀರಿಂದ ಆಚೆ ಬರುತ್ತೆ. ಓಕೆ. ಈ ಜಾತಿ ಪೂರ್ತಿ ಜೀವನ ನೀರಲ್ಲೇ ಹುಟ್ಟೋದು. ಇದನ್ನ ಆಕ್ಸಲಾಟಲ್ ಅಂತ ಕರೀತಾರೆ. ಸೊ ಪೂರ್ತಿ ವಿಶ್ವದಲ್ಲೇ ಒಂದೇ ಒಂದು ಕೆರೆಯಲ್ಲಿ, ಮೆಕ್ಸಿಕೋ ಅಲ್ಲಿ ಅಲ್ಲಿ ಸಿಗುವಂಥ ಪ್ರಾಣಿ ಒಂದೇ. ಕಾಡಲ್ಲಿ ಇವಾಗ ಬದುಕಿರೋದು 100ಗಿಂತ ಕಮ್ಮಿ. ಕಾಡಲ್ಲಿ ಅಂದ್ರೆ ಎಲ್ಲಿ ಅದು ನ್ಯಾಚುರಲ್ ಹ್ಯಾಬಿಟ್ಯಾಟ್ ಎಲ್ಲಿದೆ ಅಲ್ಲಿ 100ಗಿಂತ ಕಮ್ಮಿ ಜಗತ್ತಿನಲ್ಲಿ ಅಷ್ಟೇ ಇರೋದು ಕಾಡಲ್ಲಿ. ಅಂದ್ರೆ ಕಾಡಲ್ಲಿ ಅಂದ್ರೆ ಅದ್ರ ವಾತಾವರಣ. ಇದು ಏನು ಸ್ಪೆಷಾಲಿಟಿ ಅಂದ್ರೆ, ನೀವು ಹಲ್ಲಿ ನೋಡಿರ್ಬೋದು, ಬಾಲ ಹಿಡಿದ್ರೆ ಬಾಲ ಕಟ್ಟಾಗ್ಬಿಡುತ್ತೆ. ಹೌದು. ಮತ್ತೆ ಒಂದು 3-4 ತಿಂಗಳಲ್ಲಿ ಸ್ಲೋ ಆಗಿ ಬೆಳೆಯುತ್ತೆ. ಇದ್ರದ್ದು ಬರೀ ಬಾಲ ಅಲ್ಲ, ಕಾಲು, ಕೈ ಮತ್ತೆ ಹೃದಯ ಡ್ಯಾಮೇಜ್ ಆದ್ರೂ ಮತ್ತೆ ಹೀಲ್ ಆಗುತ್ತೆ ಪ್ರಾಸೆಸ್. ಹಿಂಗೆ ಮುಟ್ಟಿ ಏನೋ ಹೇಳಿದ್ರೆ ಅದು ಕಿತ್ಕೊಂಡ್ಬಿಡುತ್ತೆ. ಕಾಲು ಕಟ್ಟಾದ್ರೂ ಹೊಸ ಕಾಲು ಬೆಳೆಯುತ್ತೆ. ಸೊ ಇದು ಮೋಸ್ಟ್ ರಿಸರ್ಚ್ಡ್ ಅನಿಮಲ್ಲು. ಇವಾಗ ತುಂಬ ಸೈಂಟಿಸ್ಟ್ಗಳು ಇದ್ರ ಬಗ್ಗೆನೇ ಪ್ರಯೋಗ ಮಾಡಿ ಅದ್ರ ಬಗ್ಗೆ ಓದ್ತಾ ಇದ್ದಾರೆ. ಏನಕ್ಕಂದರೆ ಮನುಷ್ಯರಿಗೆ ಆಕ್ಸಿಡೆಂಟ್ ಆಗಿ ಕಾಲ್ಗಿಲ್ ಕಳ್ಕೊಂಡ್ರೆ ನಾವು ಹೆಂಗೆ ಈ ಥರ ರೀಜನರೇಷನ್ ಪ್ರೋಸೆಸ್ ಮಾಡ್ಬೋದು ಅಂತ ರಿಸರ್ಚ್ ಮಾಡ್ತಾ ಇದ್ದಾರೆ. ಹಂಗೇನಾದ್ರೆ ಕತೆ ಹೇಳಿ ಮನುಷ್ಯರು. ಸೊ ಅದಕ್ಕೋಸ್ಕರ ಇದ್ರ ವಿಶೇಷ ಅದು ಅಷ್ಟೆಲ್ಲ ಶಕ್ತಿ ಇದೆ. ಆದರೆ ಈ ನೀರಿಂದು ಟೆಂಪ್ರೇಚರು ಸ್ವಲ್ಪ ಜಾಸ್ತಿ ಮಾಡಿದೆ ಸತತ. ಸೊ ನೀರಿನ ಟೆಂಪರೇಚರ್ ನೀವು ಮುಟ್ಟು ನೋಡಿ, ತಣ್ಣಗೆ ಇರಬೇಕು ಯಾವಾಗ. ಸೊ ಈ ಬೇಸಿಗೆ ಕಾಲದಲ್ಲಿ ನಮಗೆ ಸುಮಾರು ಪ್ರಾಬ್ಲಮ್. ಅವ್ರು ತಂದು ಐಸ್ ಹಾಕ್ತಾ ಇರ್ತಾರೆ, ಅದಕ್ಕೆ ಸಪ್ರೇಟಾಗಿ ಒಂದು ಚಿಲ್ಲರ್ ಹಾಕಿರ್ತೀವಿ, ಅದೆಲ್ಲ ಎಕ್ಸ್ಟ್ರಾ ಬ್ಯಾಲೆನ್ಸ್ಡ್ ಆಗಿರಬೇಕು. ಇಲ್ಲಿ ಆಮೆ. ಸೊ ಇದು ಬೇರೆ ಬೇರೆ ದೇಶದ ಆಮೆಗಳು. ಇಲ್ಲಿ ನೋಡಿದ್ರೆ ಇದನ್ನು ಸಾಫ್ಟ್ ಶೆಲ್ ಟರ್ಟಲ್ ಅಂತಾರೆ. ಇದು ಚೈನೀಸ್ ಸಾಫ್ಟ್ ಶೆಲ್ ಟರ್ಟಲ್. ಇಲ್ಲಿ ನೋಡಿದ್ರೆ ಇದನ್ನ ಡೈಮಂಡ್ ಬ್ಯಾಕ್ ಟೆರಪಿನ್ ಅಂತಾರೆ, ನಾರ್ತ್ ಅಮೆರಿಕಾ ದೇಶದ್ದು. ಅದು ಚೈನಾದೆ. ಅದನ್ನು ಮೀನುಗಳನ್ನ ಬಿಟ್ಬಿಟ್ಟಿದ್ದೀರಾ? ಹೌದು. ಪ್ರಾಬ್ಲಮ್ ಮಾಡಲ್ವ ಇವು? ಇಲ್ಲ. ಸೊ ಮೀನುಗಳು ಇದ್ರೆ ಅದಕ್ಕೂ ಒಂದು ಎಕ್ಸಸೈಸ್ ಅದು. ಅದನ್ನ ಹಿಡಿಯೋಕೆ ಇಲ್ಲಿ ಓಡಾಡ್ತದೆ. ಆದರೆ ಮೀನು ಅದಕ್ಕಿಂತ ಫಾಸ್ಟ್ ಸಿಕ್ಕಾಕೊಳ್ಳಲ್ಲ. ಸಿಗಲ್ವಾ? ಇಲ್ಲ. ಸಿಕ್ಕರೆ ತಿನ್ನೋದು? ಹೌದಾ? ಸಿಕ್ಕಿದ್ರೆ ತಿಂತವೆ. ಹೌದಾ? ಸೊ ಅದಕ್ಕೆ ನಾವು ಆ ಜಾತಿನ ಸೆಲೆಕ್ಟ್ ಮಾಡಿ ಏನಕ್ಕೆ ಬಿಡ್ತೀವಿ ಅಂದ್ರೆ ಅದು ಇದಕ್ಕಿಂತ ಫಾಸ್ಟ್ ಇರ್ತದೆ. ಅದಕ್ಕೆ ಅದು ಯಾವುದು ಹಿಡಿಯೋಕ್ಕೂ ಟ್ರೈ ಮಾಡ್ತಾರೆ. ಯಾಕಂದ್ರೆ ಹಿಡಿದು ಟ್ರೈ ಮಾಡಿ ಬಿಟ್ಬಿಟ್ಟು ಇಷ್ಟೇ ಆಗಲ್ಲ ಇದು ಅಂತ. ನಿಜ. ಸೂಪರ್. ಈ ಬಿಳಿ ಆಮೆಗೆ ತುಂಬ ಡಿಮ್ಯಾಂಡ್ ಇದೆ ಅಂತ, ಹೌದಾ? ಅದೇನು ಅದೊಂದು ಕತೆ ಇದೆಯಲ್ಲ ಅದರಲ್ಲಿ ಅಂತ ಇದು ಗೊತ್ತಿಲ್ಲ. ಯೂಶ್ವಲಿ ವಾಸ್ತವದಲ್ಲಿ ಅದು ಇದು ಅಂತ ಹೇಳ್ತಾರೆ. ಆದ್ರೆ ಆ ಥರ ಏನು ಅದೆಲ್ಲ ಮಿತ್ಸ್ ಅಂತೀವಲ್ಲ, ಆ ಥರ ಅದು ಅಷ್ಟೇ. ಏನು ಅಷ್ಟು ಸತ್ಯವಲ್ಲ. ಇದರ 4 ಆಮೆ ಇದೆ ನಮ್ಮ ಹತ್ರನೂ, ಏನು ಒಳ್ಳೇದಾಗಿಲ್ಲ ಆ ಥರ. ನೋಡಿ ಅದು ನಡೆಯೋದು ನೋಡಿ. ಸೂಪರ್. ಸೊ
ಪುಸ್ತಕದಲ್ಲೂ ನೋಡಿರಲ್ಲ ಅಂಥ ವಿಶೇಷವಾದ ವಿಚಿತ್ರವಾದ ನೋಡೇ ಇಲ್ಲದ ಕೇಳೇ ಇಲ್ಲದ ಈ ಜಲಚರಗಳು ಕಾಣಕ್ಕೆ ಸಿಗ್ತವೆ. ಮತ್ತು ಇಲ್ಲಿ 2 ಸ್ನೇಕ್ ಮೀನುಗಳಿದ್ದಾವೆ. ಮಾಡ್ತೀರಾ ನೀವು? ಸ್ನೇಕ್ ಕೊಡ್ತೀನಿ. ಮನೆಗಿದೆ ಒಂದು. ಓ ಇದರಡೇನೂ ಇದ್ದಾವೆ ನೋಡಲ್ಲಿ, ಸೇರ್ಕೊಂಡಿದ್ದಾವೆ. ಇನ್ನೂ ಇತ್ತಾಗ ಬಂದು ನೋಡಿ, ಅದರಡೆ ಸೇರ್ಕೊಂಡಿದ್ದಾವೆ. ಇದರಡೆನೂ ಸೇರ್ಕೊಂಡಿದ್ದಾವೆ. ನಾಚಿಕೆ. ಸರಿ ಬನ್ನಿ ಮುಂದೆ ಹೋಗೋಣ. ಇಲ್ಲೊಂದು ಗಿಳಿ ಇತ್ತಲ್ಲ, ಏನಾಯ್ತು? ವಾ, ಇಲ್ಲಿದೆ ನೋಡಿ, ಎಷ್ಟು ಚಂದದ ವಾತಾವರಣ ಇದೆ. ಸೊ ಇವನು ಚಿಲ್ಕಮ್ಮ ಖೋಖೋ ಅಂತ. ಕೋಕೋ. ಸೊ ಕೋಕೋ ಅಂಬ್ರೆಲ್ಲಾ ಕಾಕಟು ಅಂತ ಜಾತಿ ಪಕ್ಷಿ. ಅಂಬ್ರೆಲ್ಲಾ ಕಾಕಟು ಅಂತ ಏನಕ್ಕೆ ಕರೀತಾರೆ ಅಂದರೆ ಅದರ ತಲೆ ಮೇಲೆ ಅಂಬ್ರೆಲ್ಲಾ ಥರ ಓಪನ್ ಆಗುತ್ತೆ ಖುಷಿ ಇದ್ದಾಗ, ಇಲ್ಲ ಅವನು ಆಟ ಆಡುವಾಗ ಈ ಥರ ಕಂಪ್ಲೀಟಾಗಿ ಮೇಲೆ ಛತ್ರಿ ಥರ ಬರುತ್ತೆ. ಅದಕ್ಕೋಸ್ಕರ ಅಂಬ್ರೆಲ್ಲಾ ಕಾಕಟು ಅಂತ. ಇದು ಇಂಡೋನೇಷ್ಯಾ ದೇಶದ ಪಕ್ಷಿ ಇದು. ಸೊ ಇದು ಗಿಳಿಯ ಜಾತಿ ಗಿಣಿಯ ಜಾತಿ ಇದು. ಸೇಮ್ ಗಿಣಿಯ ಜಾತಿ, ಕಂಪ್ಲೀಟ್ ವೈಟ್ ಕಲರ್ ಇರುತ್ತೆ. ಸೊ ಕೋಕೋ ನಮಗೆ ಕೋವಿಡ್ ಟೈಮಲ್ಲಿ ರೆಸ್ಕ್ಯೂ ಆಗಿದ್ದು ಇಲ್ಲಿ. ಸೊ ಯಾರು ಒಬ್ಬರು ಆ್ಯಕ್ಟ್ರೆಸ್ ಯಾಗಿದ್ರು ಅವಾಗ ಇದನ್ನು ಶಿವಾಜಿನಗರಲ್ಲಿ ನೋಡಿಬಿಟ್ಟು ಒಂದೇ ಕೂತಿದೆಯಲ್ಲ ಪಕ್ಷಿ ಕೇಜಲ್ಲಿ ಅಂತ ನೋಡೋಕ್ಕಾಗದೆ ಇದನ್ನು ಕೊಂಡ್ಕೊಂಡಿರೋದು. ಹೌದು, ನಟಿ. ಅವರು ಕೊಂಡ್ಕೊಂಡು ಏನು ಮಾಡಿದ್ದಾರೆ, ಟೆರೆಸ್ಗೆ ಹೋಗಿ ಹಾರಿಸಿದ್ದಾರೆ. ಹಾಗೋಗಿ ಮತ್ತೆ ಬಂದು ಹೋಗಿ ಹತ್ರನೇ ಕೂತ್ಕೊಂಡು, ಸೊ ಪಕ್ಷಿ ನಂಗೆ ಬಿಟ್ಟು ಆಚೆ ಹೋಗ್ತಾ ಇಲ್ಲ ಅಂತ, ಸೊ ಅವ್ರ ಜೊತೆನೇ ಇಟ್ಕೊಂಡು ಅವ್ರು ಶೂಟಿಂಗ್ ಎಲ್ಲ ಹೋಗೋ ಕಡೆ ಎಲ್ಲ ಕರ್ಕೊಂಡು ಹೋಗಿದ್ದಾರೆ. ಆದರೆ ಸುಮಾರು ಒಂದು ಅಷ್ಟು ತಿಂಗಳಾದಮೇಲೆ ಅವ್ರಿಗೆ ಟೈಮಿಂಗ್ಸು ಅದು ಕಷ್ಟ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ಬಂದು ನಮ್ಮ ಹತ್ರ ಕೊಟ್ಬಿಟ್ಟಿದ್ದಾರೆ. ಅಲ್ಲ, ಆದರೂ ಆ ನಟಿಗೆ ಆಟ್ಸಪ್. ಯಾಕಂದರೆ ಆ ಒಂಟಿ ಕೇಜಲ್ಲಿ ಅಥವಾ ಪಂಜರದಲ್ಲಿ ಇದ್ದ ಗಿಳಿಯ ನೋವು ಅರ್ಥ ಆಗಿದೆಯಲ್ಲ. ಹೌದು. ಸೊ ಅಲ್ಲಿಂದ ನೀವು ಇಸ್ಕೊಂಡಿದ್ದ? ಹೌದು. ಕೋಕೋದು ಕಂಪ್ಲೀಟ್ ಅಷ್ಟು ನೀವು ನೋಡ್ಬೇಕಂದ್ರೆ ಇವಾಗ ಬೇಕಂದ್ರೆ ಅವ್ನು ಎಲ್ಲಿ ಬೇಕಾದ್ರೂ ಹಾರ್ಬೋದು, ಆಗಲ್ಲ ಅಂತ ಇಲ್ಲ. ನೋಡಿದ್ರೆ ನೀವು ಇದ್ರದ್ದು ಕಂಪ್ಲೀಟು ಎಷ್ಟು ದೊಡ್ಡ ರೆಕ್ಕೆ ಇದೆ ನೋಡಿ. ಬೇಕಂದ್ರೆ ಇವಾಗ ಹಾರ್ಬೋದು. ಕಚ್ಲಿಕ್ಕೆ ಬರ್ತಾನಣ್ಣ. ಕಚ್ಚಲ್ಲ, ಅದು ಸುಮ್ಮನೆ ಎದುರಿಸೋದು ಅಷ್ಟೇ. ಬಟ್ ಯಾರು ಹೋಗ್ಲಿಕ್ಕೆಲ್ಲ ಇಲ್ಲ. ಸೊ ಸುಮಾರು ಸ್ಕೂಲ್ ಪ್ರೋಗ್ರಾಮು ಇದಕ್ಕೆಲ್ಲ ಕೋಕೋ ಬ್ರ್ಯಾಂಡ್ ಅಂಬಾಸಿಡರ್. ಹೌದು, ಸ್ಕೂಲ್ ಪ್ರೋಗ್ರಾಮ್ಸ್ಗೆ ಹೋಗಿ ಮಕ್ಕಳಿಗೆಲ್ಲ ಭೇಟಿಯಾಗಿ ಅಲ್ಲೆಲ್ಲ ಹಿ ವಿಲ್ ಜಸ್ಟ್ ಗೋ ಆ್ಯಂಡ್ ಕಮ್ ಬ್ಯಾಕ್. ಕಾರಲ್ಲೆಲ್ಲ ಬರ್ತಾರೆ ನಮ್ಮ ಜೊತೆ. ಹೌದು. ಸೂಪರ್. ಊಟ ಏನು? ಊಟ ಇದ್ರದ್ದು ಮೇನ್ಲಿ ವೆಜಿಟೇಬಲ್ಸು, ಸ್ಪ್ರೌಟ್ಸು ಮತ್ತು ಸೀಡ್ಸ್ ಮತ್ತು ಸಿಂಗೆಕಾಯಿ ಇಟ್ಕೊಳ್ಳಿ, ಇಲ್ಲಿ ಕೂರಿಸ್ತೀನಿ. ಆ ನಟಿ ಹೋಗಿ ಎಷ್ಟು ಸಮಯ ಆಯಿತು ಇದು ಇಲ್ಲಿಗೆ ಬಂದು? 4-5 ವರ್ಷ ಆಗಿದೆ. ಕೋವಿಡ್ ಟೈಮಲ್ಲಿ ಬಂದಿದೆ. 5 ವರ್ಷ? ಹೌದು. ಓಹೋ, ಖುಷಿ ಆಯ್ತು ಇದೆ. ಥ್ಯಾಂಕ್ ಯು. ನೈಸ್. ಏನು ಹೆಸರು ಇದಕ್ಕೆ? ಕೋಕೋ. ಏನಿದೆ ಹೆಸರು? ಕೋವಿಡ್ ಟೈಮಲ್ಲಿ ಬಂದಿದ್ದು ಅಂತಲ್ಲ? ಇಲ್ಲ, ಅವು ಇಟ್ಟಿರೋದು ಹಂಗೆ. ಕಾಕಟು ಅಂತಲ್ಲ ಅದರದ್ದು ಜಾತಿ ಹೆಸರು, ಅದರಿಂದ ಕೋಕೋ ಅಂತ ಬಂದಿದೆ. ಆ ಹೆಸರು ಇಡಬೇಕಾದ್ರೆ ಒಂದು ಏನೋ ಹಿನ್ನೆಲೆ ಇರಲೇಬೇಕು ಅಂತ ಏನಿಲ್ಲ. ಮುದ್ದಾಗಿದ್ರೆ ಸುಮಾರು ಪ್ರಾಣಿಗಳು ನಾನು ಹೇಳ್ದೆ ಅಲ್ಲ, ಆಲ್ರೆಡಿ ಹೆಸರು ಬಂದಿರುತ್ತೆ ಕೋಕೋ ಥರ, ಅವಾಗ ಇಟ್ಟಿರ್ತಾರೆ. ಅದೇ ನಾವು ಕಂಟಿನ್ಯೂ ಮಾಡ್ತೀವಿ. ರೆಸ್ಕ್ಯೂ ಜೊತೆನೇ ಹೆಸರು ಬಂದಿರುತ್ತೆ. ಹೌದು, ಹೆಸರು ರೆಸ್ಕ್ಯೂ ಮಾಡ್ಕೊಂಡು ಬಂದಿರ್ತಾರೆ. ಓಕೆ. ಸೊ ಅದೇ ಥರ ಇಲ್ಲೊಂದು ಪಕ್ಷಿ ಇದೆ ನೋಡಿ, ಇದ್ರ ಹೆಸರು ಗ್ರೀನಿ ಅಂತ. ಅದೇನು ಮೈಯಲ್ಲಿ ಹಂಗಾಗಿದೆ? ಕರ್ಕೊಂಡ್ಬರ್ತೀನಿ, ಒಂದು ಸ್ಟೋರಿ ಇದೆ ಹೇಳ್ತೀನಿ. ಮೋಸ್ಟ್ಲಿ ಅದು ಇರೋದೇ ಹಾಗೆ ಅನಿಸುತ್ತೆ. ಸೊ ನಮ್ಮದು ಪೂರ್ತಿ ಪ್ರಾಣಿಗಳಲ್ಲಿ ಹಿರಿಯವಾಗಿರೋದು ಏಜಲ್ಲಿ ಇದೇ ಪಕ್ಷಿ. ಈ ಒಟ್ಟಾರೆ ಪ್ರಾಣಿ ಪ್ರಪಂಚದಲ್ಲಿ ಹೌದು ಮೋಸ್ಟ್ ಸೀನಿಯರ್ 23 ಇಯರ್ಸ್ ಅದಕ್ಕೆ. ಸೊ ಏಜ್ ಆಗಿ ಒಂದು ಹತ್ರ ಕೂದಲಿಲ್ಲ ಅಂತ ಅಲ್ಲ. ಸೊ ಏನಾಗಿದೆ ಅಂದರೆ ಕೋವಿಡ್ ಟೈಮಲ್ಲಿ ಅದಕ್ಕೆ ಪ್ರೀವಿಯಸ್ ಓನರ್ ಯಾರಿದ್ದಾರೆ ಅವರು ಡೆತ್ ಆಗುತ್ತೆ. ಅದಕ್ಕೋಸ್ಕರ ಈ ಬರ್ಡ್ ಡಿಪ್ರೆಷನ್ನಲ್ಲಿ ಹೋಗ್ಬಿಟ್ಟು ಎಲ್ಲ ಕಿತ್ಕೊಂಡ್ಬಿಡುತ್ತೆ ಪುಕ್ಕಗಳನ್ನ. ಇಲ್ಲಿ ಬಂದಾಗ ತಲೆ ಮೇಲಿರೋ ಗ್ರೀನ್ ಕಲರ್ ಬಿಟ್ಟರೆ ಪೂರ್ತಿ ಬಾಡಿ ಕಂಪ್ಲೀಟ್ ಪಿಂಕ್ ಕಲರ್ ಇದ್ದಿದ್ದು. ಆಲ್ಮೋಸ್ಟ್ ಬಂದು 3 ಇಯರ್ಸ್ ಆದಮೇಲೆ ನಾವು ಕಂಪ್ಲೀಟ್ ಸಪ್ಲಿಮೆಂಟ್ಸ್ ಎಲ್ಲ ಹಾಕಿ ಅದ್ರ ಜೊತೆ ಡೈಲಿ ಕೆಲಸ ಮಾಡಿ ಈ ಥರ ಕರ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದಾಗ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಫೆದರ್ಸ್ ಬರೋದು. ಸಾಕಿದ ಮಾಲೀಕರು ತೀರೋದಾಗ ಡಿಪ್ರೆಷನ್ಗೆ ಹೋಯ್ತಾ? ಹೌದು, 21 ವರ್ಷ ಅದ್ರ ಜೊತೆ ಇರ್ತಾರೆ. ಆ ಸಮಯದಲ್ಲಿ ತನಗೆ ತಾನು ಶಿಕ್ಷೆ ಕೊಟ್ಕೊಂಡಿದ್ದ. ಹೌದು. ಸೊ ಈ ಪಕ್ಷಿಗಳಲ್ಲಿ ಆ ಥರ ಇದೆ.
ಒಂದೇ ಒಂಟಿ ಆಗ್ಬಿಟ್ಟಿರೋದು, ಇಲ್ಲಾಂದರೆ ಅದ್ರ ಜೊತೆ ಇರೋ ಬರ್ಡು ಇಲ್ಲ ಮನುಷ್ಯರು ಯಾರಾದರೂ ಸತ್ತೋದ್ರೆ ಆ ಡಿಪ್ರೆಷನಲ್ಲೇ ಕಿಚ್ಕೊಬಿಡುತ್ತೆ. ಮಾಡೋಕ್ಕೆ ಏನು ಆ ಟೈಮಲ್ಲಿ ಏನು ಮಾಡಬೇಕಂತ ಗೊತ್ತಾಗುತ್ತೆ, ಅದ್ರ ಕೋಪ ಇಲ್ಲ ಹಾಕ್ಕೊಳ್ಳುತ್ತೆ. ಸೊ ಇದೆಲ್ಲ ಹಾಗೆ ಮಾಡ್ಕೊಂಡಿರೋದು? ಹೌದು, ಕಂಪ್ಲೀಟಾಗಿ ಒಂದು ಫೆದರ್ ಇರಲಿಲ್ಲ. ಇವಾಗ ಇದೆಲ್ಲ ಬರ್ತಾ ಇರೋದು ಏನೇನು ನೋಡ್ತಾ ಇದ್ದೀರಾ ಅದೆಲ್ಲ ಹೊಸದು. ನೀವು ಇಲ್ಲಿ ಪೋಷಣೆ ಮಾಡಿರೋದು? ಹೌದು. ಎಷ್ಟು ಸಮಯ ಆಯ್ತು ಇದು ಬಂದು? ಆಲ್ಮೋಸ್ಟ್ 3 years ಆಗಿದೆ. ಇನ್ನೂ 1 year ಮೇಲೆ ಬೇಕಾಗುತ್ತೆ ಕಂಪ್ಲೀಟ್ ಫೆದರ್ಸ್ ಬರೋಕ್ಕೆ. ಬರೋಕೆ? ಹೌದು. ಬಟ್ ಆರೋಗ್ಯವಾಗಿದೆಯಲ್ಲ? ಆರೋಗ್ಯವಾಗಿದೆ ಅಷ್ಟು ಸಾಕು. ನೋಡಿ ಮೋಸ್ಟ್ಲಿ ಅದಕ್ಕಿನ್ನೂ ಅದೆಲ್ಲ ಯಾಕಂದರೆ ಇದು ಅದರ ಆರೋಗ್ಯದಿಂದ ಬಿದ್ದಿರೋದಲ್ಲ, ಇದು ಮೆಂಟಲ್ ಸಿಕ್ನೆಸ್ ಒಳಗಿನ ವಿಚಾರ ಇದೆಲ್ಲ. ಈಗಲೂ ಅದು ಸ್ಮರಣೆ ಇರುತ್ತಾ ಹಳೆ ಓನರ್ದೆಲ್ಲ? ಇದ್ದೇ ಇರುತ್ತೆ. ಯಾಕಂದರೆ ಇಲ್ಲೇ ನಮ್ಮ ನಾಯಿಗಳ ಜ್ಞಾಪಕ ಮಾಡ್ಕೊಂಡು ನಮ್ಮ ನಾಯಿಗಳ ಹೆಸರು ಕರೆಯುತ್ತೆ. ಕರೆಯುತ್ತಾ? ಹೌದು, ನನ್ನ ಹೆಸರು ಕರೆಯುತ್ತೆ. ಏನಾದ್ರು ಕರೆಯುತ್ತೆ ಈಗ? ಅದು ಇಷ್ಟ ಯಾವಾಗ ಇಲ್ಲಿ ಮುಗಿಸ್ಕೊಂಡು ಹಿಂಗೆ ಬರುವಾಗ ಏನಾದ್ರು ಒಂದು ಮಾತಾಡಿರುತ್ತೆ. ಹೌದು. ಏನಂತ ಕೂಗುತ್ತದು? ಸುಮ್ಮನೆ ಏನಾದ್ರು ಅವ್ನಿಗೆ ನಮ್ಗೆ ಅರ್ಥ ಆಗಲಿಲ್ಲ ಭಾಷೆಯಲ್ಲಿ, ಸುಮ್ಮನೆ ಏನಾದ್ರು ಈ ಕಡೆ ಕಾಗೆ ಅವನಿಗೆ ಅಲ್ಲಿ ಮನೆ ಹತ್ರ ಎಲ್ಲ ಕಾಗೆಗಳು ಜಾಸ್ತಿ ಅವನಿಗೆ ಫ್ರೆಂಡು. ಆಯ್ತಾ, ಕಾಗೆ ಬಂದ ತಕ್ಷಣ ಸ್ಟಾರ್ಟ್ ಮಾಡ್ಬಿಡ್ತಾನೆ ಕಾಗೆ ಥರ. ಆ ಕಾಗೆಗೆ ಫುಲ್ ಕನ್ಫ್ಯೂಷನ್. ಇನ್ನೊಂದು ಕಾಗೆ ಇನ್ನೊಂದು ಕಾಗೆ ಎಲ್ಲ ಐತಿದ್ದು ಎಕ್ಸಾಕ್ಟ್ ಕಾಗೆ ಥರನೇ ಮಾಡ್ತಾನೆ, ಸೇಮ್ ಹಂಗೆ ಸೇಮ್ ಕಾಗೆ ಥರ ಮಾಡ್ತಾನೆ ಸೌಂಡ್. ಬಟ್ ಈಗ ಅದನಿಗೆ ಅದು ಒಂಟಿತನ ಅಂತ ಅನ್ಸಲ್ವಾ? ಇಲ್ಲ, ಹಿಂಗೆ ಆಚೆಗಡೆ ಜನಗಳಿದ್ದಾರೆ, ನೀವು ಬರ್ತೀರಾ? ಇವಾಗ ಹೆಂಗ್ ತೆಗ್ದೆ ಆಚೆ ಆ ಥರ ದಿನ ಪೂರ್ತಿ ನಮ್ಮ ಸ್ಟಾಫ್ ಎಲ್ಲ ತೆಗಿತಾ ಇರ್ತಾರೆ ಬೇರೆ ಕಡೆ. ಹಾಗಾಗಿ ಖಾಲಿ ತನಕ ಇಲ್ಲ ಅವ್ರಿಗೆ. ಹೌದು. ಓಕೆ ಓಕೆ, ಸೂಪರ್. ಪ್ಲಸ್ 21 ವರ್ಷ ಮನುಷ್ಯರ ಜೊತೆನೆ ಇದ್ದಿರೋ ಕಾರಣ ಬೇರೆ ಪಕ್ಷಿ ನಾವು ಇಂಟ್ರೊಡ್ಯೂಸ್ ಮಾಡೋಕ್ಕೂ ಟ್ರೈ ಮಾಡಿದ್ದೀವಿ. ಇಷ್ಟ ಇಲ್ಲ ಬೇರೆ ಪಕ್ಷಿ ಜೊತೆ, ಅದಕ್ಕೆ. ಹೌದು. ಸೊ ಮನುಷ್ಯರ ಜೊತೆನೆ ಫುಲ್ ಯೂಸ್ಡ್ ಆಗಿ. ನೋಡಿ, ಅದು ಡಿಪ್ರೆಷನ್ಗೆ ಹೋಗಿ ತನಗೆ ತಾನು ಶಿಕ್ಷೆ ಕೊಟ್ಕೊಂಡಿದೆ ಅಂದರೆ. ಸೊ ಮತ್ತೆ ಆಮೆ, ಇದೊಂದು ರೀತಿ ಆಮೆ. ಸೊ ನೀವು ಇವಾಗವರೆಗೂ ನೋಡಿದೆಲ್ಲ ನೀರಿನ ಆಮೆ. ನೀರಿನ ಆಮೆ. ಇದು ನೆಲದ ಆಮೆ. ನೀರಲ್ಲಿ ಹಾಕಿದ್ರೆ ಮುಳುಗೋಗ್ಬಿಡುತ್ತೆ. ಓಹೋ ಹೋ ಹೋ ಹೋ, ಓಕೆ. ಸೊ ಇದು ಎಲ್ಲಿ ನೀರು ಬೀಳಲ್ಲ. ವಯಸ್ಸಾಗಿದೆಯಲ್ಲ? ಇಲ್ಲ, ಅದು 2 ವರ್ಷ ಅಷ್ಟೇ ಅದಕ್ಕೆ. ಹೌದಾ? ಹೌದು. ಈ ಜಾತಿ 120 ವರ್ಷ ಬದುಕುತ್ತೆ. ಮತ್ತೆ ಈ ಟಬ್ ಇದೆಯಲ್ಲ ಅಷ್ಟು ದೊಡ್ಡದು ಬೆಳೆಯುತ್ತೆ. ಅಲ್ಲೊಂದು ದೊಡ್ಡದಿದೆ, ಕಾಲು ಕಾಣಿಸ್ತಾ ಇದೆಯಾ? ಒಳಗಡೆ ಮಲಗಿದೆ ಬಿಸಿಲ. ಆಮೆಗಳಿಗೆ ತುಂಬಾ ಆಯಸ್ಸಿದೆ ಅಂತ. ಹೌದು, ಆ ಜಾತಿ ಮೇಲೆ ಡಿಪೆಂಡ್. ನೀರಿನ ಆಮೆಗಳಿಗೆ, ಆಗ ನೀರಿನ ಆಮೆಗಳಿಗೂ ಇದೆ. ಸ್ವಲ್ಪ ಆಮೆಗಳಿಗೆ ಒಂದು 30-40, ಮಿನಿಮಮ್ 30-40 ಇರ್ತದೆ. 120-150ವರೆಗೂ ಹೋಗುತ್ತೆ. ಓ ಹೌದು. ಸೊ ಈ ಆಮೆ ಮೇನ್ಲಿ ಹುಲ್ಲು ತಿನ್ನೋದು. ಹುಲ್ಲು. ಆಮೆ ಮೀನು ಗೀನು ಎಲ್ಲ ತಿನ್ನೋದು ನೀರಲ್ಲಿರೋದು. ಇದು ಹುಲ್ಲು, ಎಲೆ ಮತ್ತೆ ಹೂವು ಆ ಥರ ತಿನ್ನೋದು. ಸಲ್ಕಾಟ ಟಾಟಾಯ್ಸ್ ಅಂತ ಇದಕ್ಕೆ. ಓಕೆ. ವರ್ಲ್ಡ್ಸ್ 3rd largest ಟಾಟಾಯ್ಸ್ ಸ್ಪೀಶೀಸ್ ಇದು. 3ನೇ ಅತಿ ದೊಡ್ಡ ಅಂದ್ರೆ ಆಮೆಯ ಜಾತಿ ಬೆಳೆಯೋದು. ಈ ಟಬ್ಬಿನಷ್ಟು ದೊಡ್ಡದು ಬೆಳೆಯುತ್ತೆ. ಅದು ಮಲಗಿದಾನ ಒಳಗಡೆ, ಆಮೇಲೆ ಆಚೆ ಬಂದಮೇಲೆ ನೋಡೋಣ. ಓಕೆ. ಬಟ್ ಅಷ್ಟು ದೊಡ್ಡದಾದಾಗ ಏನು ವ್ಯವಸ್ಥೆ ಮಾಡ್ತೀರಿ ಇದಕ್ಕೆ? ಇಲ್ಲೇ ಇರ್ತವೆ. ಸ್ವಲ್ಪ ಇದನ್ನ ದೊಡ್ಡದು ಮಾಡಬೇಕಾಗುತ್ತೆ ಜಾಗನ, ಆದರೆ ಇಲ್ಲೇ ಇರ್ತವೆ. ಇದು ನೀರು ಕುಡಿಯೋಕೆ ಮಾಡಿ. ಹೌದು, ಕುಡಿಯೋದು, ಅದ್ರ ಮೇಲೆ ಇರೋದು. ಹುಲ್ಲು ಹಾಕ್ತೀರಾ? ಹೌದು. ಸನ್ಶೈನ್, ಅದರ ಹೆಸರು ಸನ್ಶೈನ್ ಅಂತ. ನಿದ್ದೆ ಮಾಡ್ತಿರೋದಾ? ನಿದ್ದೆ ಮಾಡ್ತಾ ಇದ್ದಾನೆ. ಸನ್ಶೈನ್ ಕಮ್ಮಿಯಾ ಬಾ. ಸೊ ಇಲ್ಲಿ ಏನಾದ್ರು ರೆಸ್ಕ್ಯೂ ಮಾಡಿದ್ರಾ? ಇಲ್ಲ, ಇದರಲ್ಲಿ ನೀವು ನೋಡಿದ್ರೆ ಒಂದು ವಿಶೇಷವಾಗಿರೋ ಗಿಡಗಳಿದೆ. ಸೊ ಗಿಡ ಏನು ತಿನ್ನುತ್ತೆ? ಗಿಡ ಏನಾದ್ರು ತಿನ್ನೋದು ನೋಡಿದ್ದೀರಾ ನೀವು? ಇಲ್ಲ. ಸೊ ಗಿಡಕ್ಕೆ ಏನು ಬೇಕು? ನೀರು ಮತ್ತು ಬಿಸಿಲು ಅಷ್ಟೇ. ಇದನ್ನ ಇನ್ಸೆಕ್ಟಿವೋರಸ್ ಪ್ಲಾಂಟ್ ಅಂತಾರೆ. ಈ ಸ್ಕೂಲಲ್ಲಿ ಕೇಳಿರ್ತೀರ. ಹುಳುಗಳನ್ನ ತಿನ್ನುತ್ತದೆ ಗಿಡ. ಸೊ ಇದರಲ್ಲಿ ಹಿಂಗೆ ಬಂದು ಕೂತ್ಕೊಂಡಾಗ ಹಿಂಗೆ ಹಂಗಲ್ಲ, ಇದನ್ನ ಪಿಕ್ಚರ್ ಪ್ಲಾಂಟ್ ಅಂತ ಕರೀತಾರೆ. ನೀವು ಅಲ್ಲಿ ನೋಡಿದ್ರೆ, ಇಲ್ಲಿ ನೋಡಿ, ಅಲ್ಲಿ ಅದರಲ್ಲಿ ಕೆಳಗಡೆ ಒಂದು ಚಿಕ್ಕ ಟ್ಯೂಬ್ ಥರ ಕಾಣಿಸ್ತಾ ಇದೆಯಾ? ಹೌದು. ಅದರಲ್ಲಿ ಅದು ಓಪನ್ ಇರುತ್ತೆ ಮೇಲೆ. ಅದರಲ್ಲಿ ಒಂಥರ ಸ್ವೀಟ್ ಆಗಿ ಇದು ಬಿಡುತ್ತೆ ಗಿಡ. ಅದನ್ನ ತಿನ್ನಕ್ಕೆ, ಕುಡಿಯೋಕ್ಕೆ ಹುಳ ನೊಣ ಹೋಗುತ್ತೆ. ಹಂಗೆ ಕ್ಲೋಸ್ ಮಾಡಿಬಿಡುತ್ತೆ. ಅದರಲ್ಲೇ ಒಳಗಡೆ ಡೈಜೆಸ್ಟ್ ಆಗುತ್ತೆ. ಸೊ ಇದನ್ನ ಪಿಕ್ಚರ್ ಪ್ಲಾಂಟ್ ಅಂತ ಕರೀತಾರೆ. ಇನ್ಸೆಕ್ಟಿವೋರಸ್ ಪ್ಲಾಂಟ್ ಅಂತಾರೆ. ಇವು ಕೂಡ ಪ್ರಾಣಿ ಕೀಟಗಳನ್ನು ತಿಂದು ಬದುಕೋ ಸಸಿಗಳು. ಹೌದು. ಸೊ ಇದೂ ಬೇರೆ ಗಿಡಗಳ ಥರನೇ ಬಿಸಿಲು ಮತ್ತು ನೀರಿಂದಾನೇ ಬದುಕೋದು. ಆದರೆ ಈ ಕೀಟಗಳಿಂದ ಅದರಲ್ಲಿ ಎಕ್ಸ್ಟ್ರಾ ಅದಕ್ಕೆ ಏನು ಮಿನರಲ್ಸ್ ಬೇಕು, ವೈಟಮಿನ್ಸ್ ಬೇಕು ಬೆಳೆಯೋಕ್ಕೆ. ಹೇಳಿದ್ ನೀವು? ಹೌದು, ಇಲ್ಲಿದೆ ನೋಡಿ, ಇಲ್ಲೂ ಇದೆ.
ಅದು ಇವಾಗ ಮೇಲೆ ಕ್ಲೋಸ್ ಇದೆಯಲ್ಲ ಎಲ್ಲೇ ಥರ ಅದು ಓಪನ್ ಆಗುತ್ತೆ ಈ ಥರ. ಅದು ಒಳಗಡೆ ಏನಾದರೂ ಸಿಗಾಕೊಂಡಿದ ತಕ್ಷಣ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆಗುತ್ತೆ. ಓ, ಇದ್ರ ಬಗ್ಗೆ ಶಾಲೆಯಲ್ಲಿ ಓದಿದ್ವಲ್ಲ. ಪಿಕ್ಚರ್ ಪ್ಲಾಂಟ್ ಅಂತ ಇದೆಲ್ಲ. ಓಕೆ. ಸಸ್ಯಗಳಲ್ಲೂ ಹಂಗಾರೆ ಮಾಂಸಾಹಾರಿಗಳಿದ್ದಾರೆ. ಓಕೆ. ಸೊ ಇದೇ ನಮ್ಮ ಮೇನ್ ಅಟ್ರಾಕ್ಷನ್. ನಮ್ಮೆಲ್ಲ ಇಲ್ಲಿ ಬರೋ ಮಕ್ಳಿಗೂ ಪೇರೆಂಟ್ಸ್ಗೂ ಅವ್ರಿಗೆಲ್ಲ ಇಷ್ಟವಾದ ಎನ್ಕ್ಲೋಷರ್ ಅಂದರೆ ಇದೆ. ಇದನ್ನು ಏವಿಯರಿ ಅಂತ ಕರೀತಾರೆ. ಏವಿಯರಿ ಏನಂದರೆ ಒಂದು ದೊಡ್ಡ ಗೂಡು, ಎಲ್ಲಿ ಪಕ್ಷಿಗಳು ರೆಕ್ಕೆಯನ್ನು ಬಿಚ್ಚಿ ಹಾರಾಡ್ಬೋದು, ಆ ಥರ ಜಾಗಕ್ಕೆ ಏವಿಯರಿ ಅಂತಾರೆ. ಆದರೆ ನಮ್ಮ ಏವಿಯರಿ ಬೇರೆ ಇಂಡಿಯಾದಲ್ಲಿ ಕಂಪ್ಯಾರಿಟಿವ್ಲಿ ಎಲ್ಲ ಏವಿಯರಿಗಿಂತ ಏನು ಡಿಫ್ರೆಂಟ್ ಅಂದರೆ, ಬೇರೆ ಏವಿಯರಿ ನೀವು ನೋಡಿದ್ರೆ ಒಂದು ಜಾತಿ ಪಕ್ಷಿಗಳಿರುತ್ತೆ, ಯಾಕಂದರೆ ಕಚ್ಚಾಡ್ತವೆ, ಅದು ಮಾಡ್ತವೆ. ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ 11 ಜಾತಿ ಪಕ್ಷಿಗಳು ಜೊತೆಗೆ ಇದಾಗಿ ಬದುಕ್ತಾ ಇರೋದು ನೋಡ್ತೀವಿ. ಕೂಡಿ ಬಾಳಿದ್ದಾರೆ. ಹೌದು. ಸೊ ಇಲ್ಲಿ ಪ್ರತಿಯೊಂದು ಪಕ್ಷಿ ನೀವು ನೋಡೋದು ಜಗಳ ಇಲ್ಲದೆ ಬದುಕ್ತವೆ. ಜಗಳ ಇಲ್ಲದೆ ಬದುಕ್ತವೆ. ಬನ್ನಿ. ಸೊ ಇಲ್ಲಿ ನೀವು ನೋಡೋ ಪ್ರತಿಯೊಂದು ಪಕ್ಷಿ ಯಾವ ಜನ ಬಂದು ನೋಡ್ಕೊಳ್ದಾಗೆ ಕೊಟ್ಟಿರೋದು. ಹಾಗೆ ಅವರೇ ಬಂದು ವಾಪಸ್ ಸ್ವಯಂ ಪ್ರೇರಿತವಾಗಿ ಕೊಟ್ಟರು. ಹೌದು. ಸೊ ಇದು ನೋಡಿದ್ರೆ ಇಲ್ಲಿ ಒಂದು 4 ಪಕ್ಷಿಗಳು ಸಪ್ರೇಟ್ ಇಟ್ಟಿದ್ದೀವಿ. ಇದನ್ನ ಲಾಲ್ ಕೀಟ್ ಅಂತ ಕರೀತಾರೆ. ಓಕೆ. ಏನಕ್ಕೆ ಇದು ಸಪ್ರೇಟ್ ಇದೆ, ಬೇರೆ ಪಕ್ಷಿಗಳ ಜೊತೆ ಬಿಡೋಕ್ಕಾಗಲ್ಲ ಅಂದರೆ ಇದರ ಆಹಾರ ಕಂಪ್ಲೀಟ್ಲಿ ಡಿಫ್ರೆಂಟ್. ಬೇರೆ ಪಕ್ಷಿಗಳು ಹಣ್ಣು ಮತ್ತು ಬೀಜ ತಿಂದರೆ, ಇದು ಹೂವು ಮತ್ತು ಹೂವದಲ್ಲಿ ಒಳಗಡೆ ಇರೋದು ಚಿಟ್ಟೆ ಕುಡಿಯಲ್ವಾ, ಏನಂತಾರೆ ಅದಕ್ಕೆ, ರಸ ಇರುತ್ತಲ್ಲ ಹೂವಿಂದ, ಅದು ಕುಡಿಯುತ್ತೆ. ಅದಕ್ಕೆ ಇದು ನಾಲ್ಗೆ ನೋಡಿದ್ಕೊಂಡು ನೀವು ಮತ್ತು ಬ್ರಷ್ ಥರ ಇರುತ್ತೆ, ಅದು ಕುಡಿಯೋದಕ್ಕೋಸ್ಕರ. ಅದಕ್ಕೆ ಇದನ್ನು ಆ ಪ್ರಾಣಿ ಪಕ್ಷಿಗಳ ಜೊತೆ ಬಿಟ್ಟರೆ ಏನಾಗುತ್ತೆ ಅವಳ ಜೊತೆ? ಏನೂ ಆಗಲ್ಲ. ಆದರೆ ಅದರ ಆಹಾರ ಇದು ತಿನ್ನುತ್ತೆ. ಇದಕ್ಕೆ ಒಳ್ಳೇದಲ್ಲ ದೇಹಕ್ಕೆ, ಬೀಜ ಅದು ಇದು ಎಲ್ಲ ನೋಡಿ ಹೆಂಗೆ ಒಳ್ಳೇದಲ್ಲ. ಹಾಯ್. ಸಂತೋಷ. ಹೋ. ಓಕೆ. ಸೊ ಸುಮಾರು 400 ಪಕ್ಷಿಗಳಿದೆ ಇಲ್ಲಿ. 400 ಪಕ್ಷಿಗಳಿದೆ. ಮುಂಚೆ ಇದ್ದಿದ್ದು ಅಲ್ಲಿ ಚಿಕ್ಕದು ಕಾಣಿಸ್ತಾ ಇದೆಯಲ್ಲ, ಆ ಗೋಡ್ ಇದ್ದಿದ್ದು. ಇಷ್ಟು ವರ್ಷ ತಗೊಂಡ್ಕೊಂಡು ನಮಗೆ ಒಂದೊಂದು ಪಕ್ಷಿ ಕಲೆಕ್ಟ್ ಮಾಡಿ ಇಷ್ಟು ದೊಡ್ಡ ಜಾಗ ಇದು ಮಾಡೋದಕ್ಕೆ. ಅದಕ್ಕೆ ಇಲ್ಲಿ ಒಟ್ಟು 400 ಪಕ್ಷಿ, ವಿಧ ವಿಧ ಪಕ್ಷಿಗಳು ಅಂದರೆ 11 ಜಾತಿ ಇದೆ. 11 ವಿಧ ವಿಧದ ಪಕ್ಷಿಗಳಿದೆ. 400 ಇಂಡಿವಿಜುವಲ್ಲು. ಸೊ ಬಿಸಿಲಿರೋ ಕಾರಣ ಮಧ್ಯಾಹ್ನ ಟೈಮಲ್ಲಿ ಯೂಶ್ಲಿ ನಿಮ್ಗೆಲ್ಲೇ ಹೋಗಿ ಬೆಳಿಗ್ಗೆ ಮತ್ತು ಸಾಯಂಕಾಲನೇ ಬರ್ಡ್ಸ್ ಆ್ಯಕ್ಟಿವ್ ಇರೋದು. ಓಕೆ. ಮಧ್ಯಾಹ್ನ ಟೈಮಲ್ಲಿ ಯೂಶ್ಲಿ ಮಲ್ಕೊಂಡಿರುತ್ತೆ. ನೀವು ನೋಡಿದ್ರೆ ಎಲ್ಲ ಕಡೆ ಮಲ್ಕೊಂಡಿದೆ ಇಲ್ಲ. ಅದಕ್ಕೆ ನಿಮ್ಗೆ ನಾನು ಕಾಣಿಸ್ತಾ ಇಲ್ಲ. ನೋಡಿ ಇಲ್ಲೇ ಮೇಲೆ ಎಷ್ಟಿದೆ ಹಿಂದೆ. ಎಲ್ಲ ರೆಸ್ಟ್ ಮಾಡ್ತಿದ್ದಾರೆ. ರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಎಲ್ಲೂ ಜಾಗಿಲ್ಲ. ಇಲ್ಲ ಹೋಗ್ಬಿಡ್ತಾವಲ್ಲ ಇದು ಪಕ್ಷಿಗಳು ಹೊರಗಡೆ ಹೋದ್ರೂ ಅದು ಜಾಸ್ತಿ ಹೊತ್ತು ಬದುಕೋಕ್ಕಾಗಲ್ಲ. ವಿತಿನ್ 15 to 20 ಮಿನಿಟ್ಸು ಕಾಗೆ ಆಗಿರಲಿ ಇದಾಗಿರಲಿ ಸಾಯಿಸ್ಬಿಡುತ್ತೆ. ಇವೆಲ್ಲ ಬೇರೆಯವ್ರು ನಿಮಗೆ ಕೊಟ್ಟಿರೋದು? ಹೌದು, ಪ್ರತಿಯೊಂದೂ ಬೇರೆಯವ್ರು ಕೊಟ್ಟಿರೋದು. ಸೊ ಇಲ್ಲಿಗೆ ಮಕ್ಕಳೆಲ್ಲ ಬಂದರೆ ಇದು ಮುಟ್ಟಿ ನೋಡಿ ಈ ಥರ ಫೀಲ್ ಮಾಡ್ಬೋದು. ಹೌದು. ಪ್ರತಿಯೊಂದು ಮಕ್ಕಳು ಈ ಥರ ಕೈಯಲ್ಲಿ ಅದನ್ನು ಹಿಂಗೆ ಹಿಡ್ಕೊಂಡಾಗ. ಸೊ ನೀವೇನು ಕೊಡ್ತಾ ಇದ್ದೀರಾ ಅದನ್ನ ಸನ್ಫ್ಲವರ್ ಸೀಡ್ಸ್ ಅಂತ, ಸೂರ್ಯಕಾಂತಿ ಬೀಜ. ಸೊ ಇದು ಟ್ರೀಟ್ಸ್ ಥರ, ಚಾಕ್ಲೇಟ್ ಥರ ಅದಕ್ಕೆ. ಬೇರೆ ನೋಡಿ ಅಲ್ಲಿ ವೆಜಿಟೇಬಲ್ಸ್ ಎಲ್ಲ ಇದೆ. ಸೊ ಅದು ಇದು ಚಾಕ್ಲೇಟ್ ಕೊಡೋ ಥರ. ಮಕ್ಳಿಗೆ ಚಾಕ್ಲೇಟ್ ಕೊಟ್ಟಾಗ ನೀವೇನೇ ಮನೇಲಿ ಅಡುಗೆ ಮಾಡಿರಿ ಒಂದು ಚಾಕ್ಲೇಟ್ ಕೊಟ್ಟವ್ರಿಂದ ಹೋಯ್ತಾವಲ್ಲ ಮಕ್ಕಳು. ಸೂಪರ್. ಇದು ಇಲ್ಲಿನ ವಿಶೇಷ. ನೀವು ಸಾಯಂಕಾಲ ಟೈಮಲ್ಲಿ ಬಂದರೆ ಸುಮಾರು 40 ಪಕ್ಷಿ ನಿಮ್ಮಲ್ಲಿ ಇರುತ್ತೆ. ಎಲ್ಲ ಮಲಗಿದೆ. ಇವಾಗ ಇದು ಯಾವುದು ಇದಿದೆ ಅದು ಬಂದಿರೋದು ಅಷ್ಟೇ. ಮೈ ತುಂಬ ತುಂಬ್ಕೊಂಡ್ಬಿಡ್ತವೆ. ಹೌದು. ಬನ್ನಿ ಹೋಗೋಣ. ನೋಡಿ ಅಪ್ಪ, ಓಕೆ. ಈ ಜಾಗದ ಬಗ್ಗೆ ಇನ್ನೇನಾದರೂ ಹೇಳೋದಿದೆಯಾ? ಸೊ ನಾನು ಹೇಳಿದ ಹಾಗೆ ಎಲ್ಲ ಪ್ರತಿಯೊಂದು ರೆಸ್ಕ್ಯೂಡ್ ಆನಿಮಲ್ಲು, ಪ್ರತಿಯೊಂದು ಬರ್ಡ್ಗೆ ಒಂದು ಸ್ಟೋರಿ ಇದೆ. ಸೊ ನಾನು ಮಿನಿಮಮ್ 5 to 7 ಬರ್ಡ್ಸು ಎವ್ರಿ ವೀಕ್ ಬಂದು ಜನ ನಮಗೆ ಕೊಟ್ಬಿಟ್ಟು ಹೋಗ್ತಾರೆ. ಹೌದಾ? ಏನಕ್ಕಂದ್ರೆ ಅವ್ರಿಗೆ ನೋಡ್ಕೊಳ್ಬೇಕಾಗಲ್ಲ, ಇಲ್ಲ ಆಗುತ್ತೆ, ಇಲ್ಲ ಕೊಂಡ್ಕೊಂಡ್ಮೇಲೆ ಆಮೇಲೆ ಅನ್ಸ್ಕೊಂತಾರೆ ಅವರು ಟೈಮ್ ಇಲ್ಲ ನಾನು ನೋಡ್ಕೊಳ್ಳೋಕೆ. ಹೌದು. ಪಕ್ಷಿ ಒಂದೇ ಒಂದು ಕೂತಿದೆ, ಇಲ್ಲ ಕೇಜಲ್ಲಿ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ, ಆ ಥರ ಎಲ್ಲ ಅವರೆಲ್ಲ ಬಂದು ಇಲ್ಲಿ
ನಮಗೆ ಪಕ್ಷಿ ಕೊಟ್ಬಿಟ್ಟು ಹೋಗ್ತವೆ. ಬಟ್ ತಂದಾಗ ಎಲ್ಲ ಗುಡ್ ಕಂಡೀಷನ್ ಅಲ್ಲಿ ಇರ್ತವೆ ಅಂತ ಏನಿಲ್ಲ. ಇಲ್ಲ ಸುಮಾರು ಪಕ್ಷಿಗಳು ಅದೇ ಇನ್ಫೆಕ್ಷನ್ಸ್ ಇರ್ತದೆ, ಇಲ್ಲ ಅದೇ ರೋಗ ಏನಾದರೂ ಇರ್ತದೆ, ಇಲ್ಲ ಕರೆಕ್ಟ್ ಡಯಟ್ ಕೊಟ್ಟಿರಲ್ಲ. ಸುಮಾರು ಜನ ಏನು ಕೊಟ್ಟಿರ್ತಾರೆ ಅವ್ರೇನು ತಿಂತಾರೆ ಮನೇಲಿ ಆಹಾರ ಆ ಥರ. ಸೊ ಕೋಕೋನು ಬಂದಾಗ ಎವ್ರಿ ಡೇ ಅವ್ರು ಕಾಫಿ ಟೀ ಕೊಡುವಾಗ ಅದಕ್ಕೂ ಕುಡಿಸ್ತಾ ಇದ್ದಾರೆ. ಸೊ ಇನ್ನೂ ಕೋಕೋ ಸಫರ್ ಮಾಡ್ತಾ ಇದೆ ಅನ್ನೋದ್ರಿಂದ, ಯಾಕಂದರೆ ಲಿವರ್ ಕಂಪ್ಲೀಟ್ ಡ್ಯಾಮೇಜ್ ಆಗಿದೆ ಕಾಫಿ ಅಷ್ಟೊಂದು ವೈಟ್ ಹೌದು. ಬಟ್ ಎಲ್ಲ ಕ್ವಾರಂಟೈನ್ ಮಾಡ್ತೀರಿ ಬಂದಾಗ? ಕ್ವಾರಂಟೈನ್ ಮಾಡ್ತೀವಿ. ಸ್ವಲ್ಪ ಕೇಸಸ್ ಏನಂಗಿರುತ್ತೆ ಅಂದರೆ ಡ್ಯಾಮೇಜ್ ಎಷ್ಟಿರುತ್ತೆ ಅಂದರೆ ಲೈಫ್ ಲಾಂಗ್ ಮೆಡಿಕೇಷನಲ್ಲೇ ಇರಬೇಕಾಗುತ್ತೆ. ಸೊ ಆ ಥರ ಪ್ರಾಣಿಗಳಿದೆ, ಲೈಫ್ ಲಾಂಗ್ ಮೆಡಿಕೇಷನ್ ಕೊಡೋ ಪ್ರಾಣಿಗಳು. ಸ್ವಲ್ಪ ಪ್ರಾಣಿಗಳು ರೆಡಿ ಆಗ್ತವೆ, ರಿಲೀಸ್ ಆಗ್ತವೆ. ಪಾಪ ನೀವು ಅದನ್ನೆಲ್ಲ ಲೈಫ್ ಲಾಂಗ್ ಕೇರ್ ಮಾಡಬೇಕು. ಹೌದು. ಸೊ ಎಲ್ಲ ಇಲ್ಲಿರೋ ಪ್ರತಿಯೊಬ್ಬರು ಕೂಡ ಹಾಗಾಗಿ ಪಕ್ಷಿಗಳ ಹತ್ರ ಬರ್ತಾರೆ, ಮಾತಾಡ್ತಾರೆ. ಯಾರು ವಿಸಿಟರ್ಸ್ ಬಂದಾಗ ಅವರಿಗೆ ಇವಾಗ ವಿಸಿಟರ್ಸ್ ಎವ್ರಿ ವಿಸಿಟರ್ ಇಲ್ಲಿಗೆ ಒಳಗಡೆ ಬರ್ತಾರೆ, ಗೈಡ್ ಮಾಡ್ತಾರೆ ಅದ್ರ ಬಗ್ಗೆ, ಪಕ್ಷಿಗಳ ಬಗ್ಗೆ ಹೇಳೋದಾಗಿರ್ಲಿ ಎಲ್ಲ ತಿಳಿಸ್ಕೊಡ್ತಾರೆ. ಸೇಮ್ ಇವಾಗ ನೀವೇನು ಟೂರ್ ಮಾಡ್ಕೊಂಡ್ಬಂದು ಅದೇ ಥರ ಅವ್ರಿಗೂ ಟೂರ್ ಮಾಡ್ತಾರೆ. ಹೌದು, ಗ್ರೇಟ್. ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ, ಇದು ಒಟ್ಟಾರೆ ಒಂದು 50% ಇರ್ಬೋದು, ಬಟ್ ಇಲ್ಲಿಗೆ ಬಂದಾಗ ಅದರ ಮಜವೇ ಬೇರೆ ಇರುತ್ತೆ. ಸೊ ಬನ್ನಿ, ನೀವು ಈ ಥರ ಪಕ್ಷಿಗಳನ್ನು ಫೀಲ್ ಮಾಡ್ಬೋದು, ಅವುಗಳ ಅನುಭವನೇ ಬೇರೆ. ಬನ್ನಿ ಒಳಗಡೆ.